गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्रीगुरवे नमः। यत्र यत्र रघुनाथकीर्तनं तत्र तत्र कृतमस्तकाञ्जलिं बाष्पवारि परिपूर्णलोचनं मारुतिं नमत राक्षसान्तकं। मुव्वತ್ತು ಎರಡಲ್ಲವೇ ಅಥ ದ್ವಾದಶ ಸರ್ಗಃ. ಸೀತಾ ತನ್ನಲ್ಲಿ ತಾನು ಹೀಗೆ ಯೋಚನೆ ಮಾಡ್ತಾ ಇದ್ದಾರೆ. ಇದೇನೋ ಹೊಸ ಕನ್ನಡಕ, ವಿಚಿತ್ರವಾದ ಕನ್ನಡಕ. ಇದು ಏನೋ ಮಾಡ್ತದೆ ನೋಡಿ. ತತಃಶಾಖಾಂತರೇ ಲೀನಂ ದೃಷ್ಟ್ವಾ ಚಲಿತಮಾನಸಾನ್ ವೇಷ್ಟಿತಾರ್ಜುನವಸ್ತ್ರಂತಂ ವಿದ್ಯುತ್ಸಂಘಾತಪಿಂಗಲಂ. ಆ ಕೊಂಬೆ ಮೇಲೆ ಇರುವಂಥ ಹನುಮಂತನನ್ನು ನೋಡಿ ಸಾದದರ್ಶ ಕಪಿಂ ತತ್ರ ಪ್ರಶ್ನಿತಂ ಪ್ರಿಯವಾದಿನಂ. ಪ್ರಶ್ರಿತಂ ಪ್ರಿಯವಾದಿ ಫುಲ್ಲಾಶೋಕೋತ್ಕಾರಾಭಾಸಂ. ಇದೇನಪ್ಪ? ಫುಲ್ಲಾಶೋಕೋತ್ಕರಾಭಾಸಂ ತಪ್ತಚಾಮೀಕರೇ ಕ್ಷಣಂ. ಸಾಥ ದೃಷ್ಟ್ವಾ ಹರಿಶ್ರೇಷ್ಠಂ ವಿನೀತವದವಸ್ಥಿತಂ. ಸಾಥ ಇಲ್ಲವಾ ಏನದು? ಏನು ಮಾಡಬೇಕು? ಮೈಥಿಲಿ ಚಿಂತಯಾಮಾಸ ವಿಸ್ಮಯಂ ಪರಮಂಗತಾನ್. ಅಹೋ ಭೀಮಮಿದಂ ಸತ್ವಂ ವಾನರಸ್ಯ ದುರಾಸದಂ. ದುರ್ನಿರೀಕ್ಷಮಿದಂ ಮತ್ವಾ ಪುನರೇವ ಮುಮೋಹಸಾನ್. ವಿಲಲಾಪಭೃಶಂ ಸೀತಾ ಕರುಣಂ ಭಯಮೋಹಿತಾನ್. ರಾಮ ರಾಮೇತಿ ದುಃಖಾರ್ತ ಲಕ್ಷ್ಮಣೇತಿ ಚ ಭಾಮಿನಿ. ರುರೋಧ ಸಹಸಾ ಸೀತಾ ಮಂದ ಮಂದಸ್ವರಾ ಸತೀ. ಸಾಥ ದೃಷ್ಟ್ವಾ ಹರಿವರಂ ವಿನೀತವದುಪಾಗತಂ. ಮೈಥಿಲಿ ಚಿಂತಯಾಮಾಸ ಸ್ವಪ್ನೋಯಮಿತಿ ಭಾಮಿನಿ. ಸಾ ವೀಕ್ಷಮಾಣಾ ಪೃಥುಭುಗ್ನವಕ್ತ್ರಂ ಶಾಖಾಮೃಗೇಂದ್ರಸ್ಯ ಯಥೋಕ್ತಕಾರಂ. ದದರ್ಶ ಪಿಂಗಪ್ರವರಂ ಮಹರ್ಹಂ ವಾತಾತ್ಮಜಂ ಬುದ್ಧಿಮತಾಂ ವರಿಷ್ಠಂ. ಸಾತಂ ಸಮೀಕ್ಷೈವ ಭೃಶಂ ವಿಪನ್ನಾ ಗತಾಸು ಕಲ್ಪೇವ ಬಭೂವ ಸೀತಾ. ಚಿರೇಣ ಸಂಜ್ಞಾಂ ಪ್ರತಿಲಭ್ಯ ಚೈವಂ ವಿಚಿಂತಯಾಮಾಸ ವಿಶಾಲನೇತ್ರಾನ್. ಸ್ವಪ್ನೋ ಮಯಾಯಂ ವಿಕೃತೋದ್ಯ ದೃಷ್ಟಃ ಶಾಖಾಮೃಗಶಸ್ತ್ರಗಣೈರ್ನಿಷಿದ್ಧಃ.
ಸ್ವಸ್ತ್ಯಸ್ತು ರಾಮಾಯ ಸಲಕ್ಷ್ಮಣಾಯ ತಥಾ ಪಿತುರ್ಮೇ ಜನಕಸ್ಯ ರಾಜ್ಞಃ ಸ್ವಪ್ನೋ ಹಿ ನಾಯಂ ನಹಿ ಮೇಸ್ತಿ ನಿದ್ರಾ ಶೋಕೇನ ದುಃಖೇನ ಚ ಪೀಡಿತಾಯಾಃ ಸುಖಂ ಹಿ ಮೇ ನಾಸ್ತಿ ಯತೋ ವಿಹೀನಾ ತೇನೇಂದು ಪೂರ್ಣ ಪ್ರತಿಮಾನನೇನ ರಾಮೇತಿ ರಾಮೇತಿ ಸದೈವ ಬುದ್ಧ್ಯಾ ವಿಚಿಂತ್ಯ ವಾಚಾ ಬ್ರುವತಿ ತಮೇವ ತಸ್ಯಾನುರೂಪಂ ಚ ಕಥಾಂ ತದರ್ಥಾಂ ಏವಂ ಪ್ರಪಶ್ಯಾಮಿ ತಥಾ ಶೃಣೋಮಿ ಅಹಂ ಹಿ ತಸ್ಯಾದ್ಯ ಮನೋಭವೇನ ಸಂಪೀಡಿತ ತದ್ಗತ ಸರ್ವಭಾವಾನ್ ವಿಚಿಂತಯಂತಿ ಸತತಂ ತಮೇವ ತಥೈವ ಪಶ್ಯಾಮಿ ತಥಾ ಶೃಣೋಮಿ ಮನೋರಥಸ್ಯಾದಿತಿ ಚಿಂತಯಾಮಿ ತಥಾಪಿ ಬುದ್ಧ್ಯಾಪಿ ವಿತರ್ಕಯಾಮಿ ಕಿಂ ಕಾರಣಂ ತಸ್ಯ ಹಿ ನಾಸ್ತಿ ರೂಪಂ ಸುವ್ಯಕ್ತರೂಪಶ್ಚ ವದತ್ಯಯಂ ಮಾಂ ನಮೋಸ್ತು ವಾಚಸ್ಪತಯೇ ಸವಜ್ರಿಣೇ ಸ್ವಯಂಭುವೇ ಚೈವ ಹುತಾಶನಾಯ ಅನೇನ ಚೋಕ್ತಂ ಯದಿತಂ ಮಮಾಗ್ರತೋ ವನೌಕಸಾತಚ್ಚ ತಥಾಸ್ತು ನಾನ್ಯಥಾ ಇತ್ಯಾರ್ಷೆ ಶ್ರೀಮದ್ ರಾಮಾಯಣೇ ವಾಲ್ಮೀಕೀಯೇ ಆದಿಕಾವ್ಯೇ ಸುಂದರಕಾಂಡೇ 32 ಸರ್ಗಃ 32ನೇ ಸರ್ಗ ಆಯಿತು. ಈಗ 33ನೇ ಸರ್ಗ. ಅಥ ತ್ರಯಸ್ತ್ರಿಂಶಃ ಸರ್ಗಃ. ತನ್ನನ್ನು ಪರಿಚಯ ಮಾಡಿಕೊಳ್ತಾಳೆ ಸೀತಾ. ತಾನು ತನ್ನನ್ನು ಪರಿಚಯ ಮಾಡಿ ತಾವು ಯಾರು ಎಂದು ಹನುಮಂತ ಕೇಳ್ತಾನೆ. ತಾವು ಸೀತನೇ ಅಲ್ಲವೇ ಅಂದರೆ ಹೌದು, ನಾನು ಸೀತಾ, ನಾನು ಹೀಗೆ ಜನಕನ ಪುತ್ರಿ, ದಶರಥ ಸುಸೆ, ನಾನು ಹೀಗೆ ಕಾಡುಕು ಬಂದಿದ್ದೇವೆ, ಇದೆಲ್ಲ ಆಯಿತು. ಏನೇನಾಯಿತು ಎಲ್ಲ ಸೀತಾ ತನ್ನ ಪರಿಚಯ ತಾನು ಮಾಡಿಕೊಳ್ತಾಳೆ. ಸೋಬತೀರ್ಯ ಹನುಮಂತ ಈಗ ಆ ಮರದಿಂದ ಕೆಳಗೆ ಇಳಿದು ಹತ್ತಿರಕ್ಕೆ ಬರ್ತಾನೆ. ಸೋಬತೀರ್ಯ ದ್ರುಮಾತ್ ತಸ್ಮಾತ್ ಸೋಬತೀರ್ಯ ದ್ರುಮಾತ್ ತಸ್ಮಾತ್ ವಿದ್ರುಮ ಪ್ರತಿಮಾನನಃ ವಿನೀತವೇಷ ಕೃಪಣಃ ಪ್ರಣಿಪತ್ಯೋಪಸೃತ್ಯ ಚ. ಅಲ್ಲಿ ಇಳಿದು ವಿನಯದಿಂದ ಹೀಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಸೀತಮ್ಮಕ್ಕೆ ಕೃಪಣ ಪ್ರಣಿಪತ್ಯ ವಿನಯದಿಂದ ನಮಸ್ಕಾರ ಮಾಡಿ ಮತ್ತೆ ಎದ್ದು ಹೀಗೆ ಮಾತಾಡ್ತಾನೆ. ಸ್ವಲ್ಪ ಹತ್ತಿರಕ್ಕೆ ಬಂದು ತಾಮಬ್ರವೀನ್ ಮಹಾತೇಜ ಹನುಮಾನ್ ಮಾರುತಾತ್ಮಜಃ ಶಿರಸ್ಯಂಜಲಿಮಾಧಾಯ ಸೀತಾಂ ಮಧುರಯಾ ಗಿರಾನ್. ಹೀಗೆ ಅಂಜಲಿಯನ್ನು ಹೀಗೆ ತಲೆಗಿಟ್ಕೊಂಡು ಹೀಗೆ ಹನುಮಂತ ಹೇಳ್ತಾನೆ. ಕಾನು ಪದ್ಮತ ಫಲಾಸಾಕ್ಷಿ ಕ್ಲಿಷ್ಟ ಕೌಶೇಯ ವಾಸಿನೀನ್ ದ್ರುಮಸ್ಯ ಶಾಖಾಮಾಲಂಬ್ಯ ತಿಷ್ಟಸಿ ತ್ವಮನಿಂದಿತೆ. ತಾವು ಯಾರು ಅಂತ ಕೇಳ್ತಾ ಇದ್ದಾನೆ ಹನುಮಂತ.
ಕಿಮರ್ಥಂ ತವ ನೇತಾಭ್ಯಾಂ ವಾರಿಸ್ರವತಿ ಶೋಕಜಂ. ಪುಂಡರೀಕಪಲಾಸಾಭ್ಯಾಂ ವಿಪ್ರಕೀರ್ಣಮಿವೋದಕಂ. ನೀವು ಯಾರು ಇಲ್ಲಿ ಕೊಂಬೆ ಹಿಡ್ಕೊಂಡು ಏಕೆ ನಿಂತಿದ್ದೀರಿ? ಮುಖ ಅಷ್ಟೇ ಅಲ್ಲದೆ ನಿಮ್ಮ ಕಣ್ಣಿನಿಂದ ನೀರೇಕೆ ಸೋರ್ತಾ ಇದೆ? ಕಣ್ಣೀರೇಕೆ ನೀವು ಶೋಕದಿಂದ ದುಃಖದಿಂದ ಮಾಡ್ತಾ ಇದ್ದೀರಿ ಏಕೆ? ಸುರಾಣಾಮಸುರಾಣಾಂ ಚ ನಾಗಗಂಧರ್ವ ರಕ್ಷಸಾಂ. ಯಕ್ಷಾಣಾಂ ಕಿನ್ನರಾಣಾಂ ಚ ಕಾತ್ವಂ ಭವಸಿ ಶೋಭನೆ. ನೀವು ಯಾರಾದರೂ ದೇವತರ, ಗಂಧರ್ವನ, ಕಿನ್ನರ, ಯಾರು ನೀವು? ಅವರಲ್ಲಿ ಯಾರೋ ನೀವು ದೇವತಾ ರೂಪನೇ ಆಗಿರಬಹುದು. ಯಕ್ಷ ಆಯಿತು. ಕಾತ್ವಂ ಭವಸಿ ರುದ್ರಾಣಾಂ ಮರುತಾಂ ವಾ ವರಾನನೆ. ವಸೂನಾಂ ವಾ ವರಾರೋಹೆ ದೇವತಾ ಪ್ರತಿಭಾಸಿ ಮೇ. ನೀವು ಯಾರೋ ದೇವತರೇ ಅನಿಸುತ್ತಾ ಇದ್ದೆ ನನಗೆ. ಕಿಂ ನು ಚಂದ್ರಮಸಾಹೀನ ಪತಿತಾ ವಿಬುಧಾಲಯಾತ್. ರೋಹಿಣಿ ಜ್ಯೋತಿಷಾಂ ಶ್ರೇಷ್ಠ ಶ್ರೇಷ್ಠ ಸರ್ವಗುಣಾಧಿಕಾನ್. ಅಥವಾ ನೀವು ರೋಹಿಣಿ ದೇವಿಯ ಚಂದ್ರನಿಂದ ವಿರಹ ಅಂದರೆ ವಿಂಗಡವಾಗಿ ಬಿಡಿಯಾಗಿ ಅದರಿಂದ ಪತಿಯಿಂದ ದೂರವಾಗಿ ಬಿಟ್ಟು ಇಲ್ಲಿ ಬಂದು ಬಿದ್ದಿದ್ದೀಯಾ? ನೀವು ರೋಹಿಣಿ ನಕ್ಷತ್ರವ ಏನು ಎಂದು ಅದು ಕೇಳ್ತಾನೆ. ಕೋಪಾದ್ವಾ ಯದಿ ವಾ ಮೋಹಾದ್ ಭರ್ತಾರಮಸಿ ತೇ ಕ್ಷಣೇ. ವಸಿಷ್ಠಂ ಕೋಪಯಿತ್ವಾ ತ್ವಂ ವಾಸಿ ಕಲ್ಯಾಣ್ಯರುಂಧತಿ. ಅಥವಾ ನೀವು ವಸಿಷ್ಠನ ಜೊತೆಗೆ ವಸಿಷ್ಠನ ಪತ್ನಿ ಅರುಂಧತಿಯಾಗಿ ವಸಿಷ್ಠನ ಜೊತೆಗೆ ಏನೋ ಕೋಪ ಮೇಲೆ ಅವರ ಮೇಲೆ ಕೋಪನೋ ಅಥವಾ ಅವರಿಗೆ ನಿಮ್ಮ ಮೇಲೆ ಕೋಪನೋ ಏನೋ ಒಂದು ಜಗಳ ಆಗಿ ಅವರನ್ನು ಬಿಟ್ಟು ಬಂದಿದ್ದೀಯಾ ಎಂದು ಅನಿಸುತ್ತದೆ. ಕೋನು ಪುತ್ರ ಪಿತಾ ಭ್ರಾತ ಭರ್ತಾ ವಾತೆ ಸುಮಧ್ಯಮೇ. ಅಸ್ಮಾಲ್ಲೋಕಾದಮುಂ ಲೋಕಂ ಗತಂ ತ್ವಮನುಶೋಚಸಿ. ಅದರಿಂದ ನಿಮ್ಮ ಅಪ್ಪ ಯಾರು, ನಿಮ್ಮ ಸೋದರ ಯಾರು, ಅಥವಾ ನಿಮ್ಮ ಪತಿ ಯಾರು ಹೇಳು. ನೀವು ಆ ಪರಲೋಕದಿಂದ ಇಲ್ಲಿಗೆ ಬಂದು ಏನು ಹೀಗೆ ಶೋಕದಲ್ಲಿದ್ದೀವಿ, ಈಗ ಶೋಕ ಪಡ್ಕೊಳ್ತಾ ಇದ್ದಿ ಎಂದು ಕೇಳ್ತಾನೆ. ರೋದನಾದತಿ ನಿಶ್ವಾಸಾದ್ ಭೂಮಿ ಸಂಸ್ಪರ್ಶನಾದಪಿ. ನ ತ್ವಾಂ ದೇವಿ ಮಹಂ ಮನ್ಯೆ ರಾಜ್ಞಃ ಸಂಜ್ಞಾವಧಾರಣಾತ್. ಅಥವಾ ನೀವು ದೇವರಲ್ಲದೇ ಇರಬಹುದು, ಏಕೆಂದರೆ ನೀವು ಅಳುತ್ತಾ ಇದ್ದೀರಿ. ದೇವರಂದರೆ ಸಾಮಾನ್ಯವಾಗಿ ಅಳುವುದಿಲ್ಲ. ತಾವು ಅಳುತ್ತಾ ಇರುವುದರಿಂದ ತಾವು ದೇವರಲ್ಲ. ಅಥವಾ ನಿಶ್ವಾಸ ಅಂದರೆ ಏನೋ ಕಲ್ಕೊಂಡರೆ ಉಸಿರು ದೊಡ್ಡದಾಗ್ತದೆ ನೋಡಿ, ಹೆಚ್ಚು ಉಸಿರು ಮಾಡುವುದರಿಂದ, ಅಳುತ್ತಾ ಇರುವುದರಿಂದ, ಭೂಮಿ ಮೇಲೆ ಕೂತಿದ್ದು ಇರುವುದರಿಂದ ಇದು ನೀವು ಯಾರೋ ಒಂದು ರಾಜಪುತ್ರಿ ಆಗಬಹುದು, ನೀವು ದೇವತರೇ ಅಲ್ಲ ಎಂದು ಹೇಳ್ತಾರೆ. ವ್ಯಂಜನಾನಿ ಹಿತೇಯಾನಿ ಲಕ್ಷಣಾನಿ ಚ ಲಕ್ಷಯೇನ್. ಮಹಿಷಿ ಭೂಮಿಪಾಲಸ್ಯ ರಾಜಕನ್ಯಾ ಚ ಮೇ ಮತಾನ್. ಅದರಿಂದ ನೀವು ಯಾವುದೋ ಮಹಿಷಿ ಅಂದರೆ ಯಾವುದೋ ರಾಜನಿಗೆ ಇದು ಭೂಮಿಪಾಲಸ್ಯ ಮಹಿಷಿ, ಒಂದು ರಾಜನ ಪತ್ನಿ ಆಗಬಹುದು, ರಾಜಕನ್ಯಾ. ಯಾಕೆಂದರೆ ನಿಮ್ಮ ಲಕ್ಷಣಗಳು ನೋಡಿದ್ದರೆ ಯಾರೋ ರಾಜಪತ್ನಿ ರಾಜಕನ್ಯಾ ಎಂದು ತೋರುತ್ತಾ ಇದೆ. ರಾವಣೇನ ಜನಸ್ಥಾನಾತ್ ಬಲಾತ್ ಪ್ರಮಥಿತ ಯದಿ. ಸೀತಾತ್ವಮಸಿ ಭದ್ರಂತೆ ತನ್ಮಮ ಚಕ್ಷ್ವ ಪೃಚ್ಛತಃ.
ಜನಸ್ಥಾನದಿಂದ ರಾವಣನು ಬಲವಂತವಾಗಿ ನಿನ್ನನ್ನು ಅಪಹರಣ ಮಾಡಿ ತಂದಿದ್ದರೋ ಅವಳೇ ಆಗಬಹುದಾ ನೀನು? ಆದರೆ ಹಾಗಾದರೆ ನೀವು ಸೀತಾ ಆಗ್ತೇವೆ. ರಾವಣನು ಬಲವಂತವಾಗಿ ತಂದಿರುವವಳಾದಲೇ ನೀವು ಸೀತನೇ ಆಗಬಹುದು. ನೀವು ಸೀತನೇ ಆದರೆ ನಿಮಗೆ ಶುಭಕಾಮನ, ಒಳ್ಳೆಯದಾಗಲಿ ನಿಮಗೆ. ಆದರೆ ಅದು ಹೇಳು, ನೀವು ಅದೇನಾ ಸೀತವೇನಾ ನೀವು ಹೇಳು. ಯಥಾ ಹಿ ತವ ವೈ ದೈನ್ಯಂ ರೂಪಂ ಚಾಪ್ಯತಿ ಮಾನುಷಂ ತಪಸಾ ಚಾನ್ವಿತೋ ವೇಷಃ ತ್ವಂ ರಾಮ ಮಹಿಷೀ ಧ್ರುವಂ. ಒಂದು ದಿಕ್ಕು ತುಂಬ ದೀನದಲ್ಲಿ ದುಃಖದಲ್ಲಿದ್ದೀರಿ, ಇನ್ನೊಂದು ಸುಂದರವಾದ ದಿವ್ಯವಾದ ಮುಖ ಇದೆ, ಮತ್ತು ತಪಸ್ಸು, ನಿಮ್ಮ ವೇಷ ಇದು ನೋಡಿದ್ದರೆ ಮಹಾ ತಪಸ್ಸು ಮಾಡ್ತಾ ಇದ್ದೀರಿ. ಇದೆಲ್ಲ ಮೂರು ನೋಡಿದ್ದರೆ ನೀವು ರಾಮಮಹಿಷಿ ರಾಮಚಂದ್ರನ ಪತ್ನಿಯೇ ಎಂದು ನನಗೆ ಅನಿಸುತ್ತಾ ಇದೆ. ನಿಶ್ಚಿತವಾಗಿ ನೀವು ರಾಮಚಂದ್ರನ ಪತ್ನಿ ಆಗಬಹುದು, ಆದರೆ ನೀವು ಯಾರು ಹೇಳು. ಸ ತಸ್ಯ ವಚನಂ ಶ್ರುತ್ವಾ ರಾಮಕೀರ್ತನ ಹರ್ಷಿತಾನ್. ಹೀಗೆ ಆಂಜನೇಯ ಮಾತು ಕೇಳಿ ರಾಮ ಎಂದು ಹೇಳುವುದರಿಂದ, ರಾಮಪತ್ನಿ ಎಂದು ಹೇಳುವುದರಿಂದ ಅವಳಿಗೆ ಸಂತೋಷವಾಯಿತು. ರಾಮನ ಹೆಸರು ಕೇಳಿ. ಉವಾಚ ವಾಕ್ಯಂ ವೈದೇಹಿ ಹನುಮಂತಂ ದ್ರುಮಾಶ್ರಿತಂ. ಈಗ ಹನುಮಂತನಿಗೆ ಹೇಳ್ತಾ ಇದ್ದಾಳೆ ತನ್ನ ಪರಿಚಯ, ತಾನು ಯಾರು ಎನ್ನುವುದು ಹೇಳ್ತಾನೆ. ನಾನು ಜನಕನ ಪುತ್ರಿ, ನಾನು ಅದೆಲ್ಲ ಮದುವೆ ಆಯಿತು, ರಾಮ ಜೊತೆಗೆ ಇದ್ದೆ, ಅದೆಲ್ಲ ಹೇಳ್ಕೊಡ್ತಾ ಬರ್ತಾರೆ. ಪೃಥಿವ್ಯಾಂ ರಾಜಸಿಂಹಾನಾಂ ಮುಖ್ಯಸ್ಯ ವಿದಿತಾತ್ಮನಃ. ಸ್ನುಷಾ ದಶರಥಸ್ಯಾಹಂ ಶತ್ರುಸೈನ್ಯ ಪ್ರಣಾಶಿನಃ. ದಶರಥನ ಸೊಸೆ ನಾನು. ದುಹಿತಾ ಜನಕಸ್ಯಾಹಂ ವೈದೇಹಸ್ಯ ಮಹಾತ್ಮನಃ. ಸೀತೇತಿ ನಾಮ್ನಾ ಚೋಕ್ತಾಹಂ ಭಾರ್ಯಾ ರಾಮಸ್ಯ ಧೀಮತಃ. ನಾನು ಜನಕನ ಮಗಳು, ಸೀತೇತಿ ನನ್ನ ಹೆಸರು ಸೀತಾ, ನಾನು ರಾಮಚಂದ್ರನ ಭಾರ್ಯ. ಸಮಾದ್ವಾದಶ ತತ್ರಾಹಂ ರಾಘವಸ್ಯ ನಿವೇಶನೇ. ಭುಂಜಾನಾ ಮಾನುಷಾನ್ ಭೋಗಾನ್ ಸರ್ವಕಾಮ ಸಮೃದ್ಧಿನೀನ್. ನಾನು ಅಲ್ಲಿ ಮದುವೆ ಆದ ನಂತರ ದಶರಥನ ಮನೆಯಲ್ಲಿ ನಾನು 12 ತಿಂಗಳು ಅಂದರೆ ಸುಮಾರು 1 ವರ್ಷ ಅಲ್ಲೇ ಇದ್ದೇನೆ. ಅಲ್ಲಿ ಸುಖವಾಗಿಯೇ ಇದ್ದೀವಿ. ತತಸ್ತ್ರಯೋದಶೇ ವರ್ಷೆ ರಾಜ್ಯೇ ಚೇಕ್ಷ್ವಾಕುನಂದನಂ. ಅಭಿಷೇಚಯಿತುಂ ರಾಜ ಸೋಪಾಧ್ಯಾಯ ಪ್ರಚಕ್ರಮೇ. 12 ತಿಂಗಳಿದ್ದ ನಂತರ 13ನೆಯ ತಿಂಗಳು ಅಂದರೆ ಮುಂದಿನ ವರ್ಷ ಉಪಾಧ್ಯಾಯ ಅಂದರೆ ತನ್ನ ವಸಿಷ್ಠನು ಅವರೆಲ್ಲರ ಜೊತೆಗೆ ನಮ್ಮ ಪತಿಗೆ ಪಟ್ಟಾಭಿಷೇಕ ಮಾಡುವುದಕ್ಕೆ ತಯಾರಿ ಮಾಡಿದ್ದಾರೆ. ತಸ್ಮಿನ್ ಸಂಭ್ರಿಯಮಾಣೇತು ರಾಘವಸ್ಯಾಭಿಷೇಚನೆ. ಕೈಕೇಯೀ ನಾಮ ಭರ್ತಾರಂ ಇದಂ ವಚನಮಬ್ರವೀತ್. ಈ ಪಟ್ಟಾಭಿಷೇಕ ಎಲ್ಲ ತಯಾರು ಆಗಿದ್ದಾಗ ಕೈಕೇಯಿ ಮಾತ್ರ ಕೈಕೇಯಿ ನಮ್ಮ ಏನು ಹೇಳ್ತಾರೆ ಅತ್ತೆ ಅವರು ತನ್ನ ಪತಿ ದಶರಥನನ್ನು ಹೀಗೆ ಹೇಳಿದ್ದಾಳೆ. ನ ಪಿಬೇಯಂ ನ ಖಾದೇಯಂ ಪ್ರತ್ಯಹಂ ಮಮ ಭೋಜನಂ. ಏಷ ಮೇ ಜೀವಿತಸ್ಯಾಂತೋ ರಾಮೋ ಯದ್ಯಭಿಷಿಚ್ಯತೆ. ರಾಮನಿಗೆ ಪಟ್ಟಾಭಿಷೇಕ ಮಾಡಿದ್ದರೆ ಅಷ್ಟೇ, ನಾನು ಏನು ತಿನ್ನಲ್ಲ, ನಾನು ಪ್ರತಿ ದಿವಸ ಇಡೀ ದಿವಸ ಏನು ತಿನ್ನುವುದಿಲ್ಲ, ಏನು ಕುಡಿಯುವುದಿಲ್ಲ, ನಾನು ಹೀಗೆ ಇರ್ತೀನಿ, ಈಗ ಅಷ್ಟೇ ನನ್ನ ಪ್ರಾಣನೇ ಬಿಟ್ಟು ಬಿಡ್ತೀನಿ ಎಂದು ಕೈಕೇಯಿ ಏನಿದ್ದಾರೆ ಹೆದರಿಸಿದ್ದಾರೆ, ಥ್ರೆಟನ್ ಮಾಡಿದ್ದಾರೆ, ಹೆದರಿಸಿದ್ದಾರೆ. ಯತ್ತದುಕ್ತಂ ತ್ವಯಾ ವಾಕ್ಯಂ ಪ್ರೀತ್ಯಾ ನೃಪತಿ ಸತ್ತಮಾನ್.
ತಚ್ಚೇನ್ನ ವಿತತಂ ಕಾರ್ಯಂ ವನಂ ಗಚ್ಚತು ರಾಘವಃ. ನೀವು ಹೇಳಿದ ಮಾತು ಸತ್ಯವಾಗಬೇಕಾದರೆ, ಅಂದರೆ ನನಗೆ ವರ ಕೊಡ್ತೀನಿ ಎಂದು ಹೇಳಿದ ಮಾತು ಸತ್ಯವಾಗಬೇಕಾದರೆ ರಾಮನು ಕಾಡುಕ್ಕೆ ಹೋಗಬೇಕು, ಅದು ಸತ್ಯವಾಗಬೇಕು. ತಚ್ಚೇನ್ನ ಓಕೆ. ಸ ರಾಜ ಸತ್ಯವಾಗ್ದೇವ್ಯ ವರದಾನಮನುಸ್ಮರನ್. ಮುಮೋಹವಚನಂ ಶ್ರುತ್ವಾ ಕೈಕೇಯ್ಯಾಃ ಕ್ರೂರಮಪ್ರಿಯಂ. ಅಯ್ಯೋ, ನಾನು ಹಿಂದೆ ವರ ಕೊಟ್ಟಿದ್ದೀನಲ್ಲ, ಆಯಿತು ವರ ಕೊಡ್ತೀನಿ, ನೀವು ಏನು ಕೇಳಿದರೆ ಅದು ಎಂದು ಹೇಳಿಬಿಟ್ಟು ಈಗ ಸತ್ಯಕ್ಕೆ ಸಿಕ್ಕಾಕ್ಕೊಂಡು ಭಯಂಕರವಾಗಿ ಅವರಿಗೆ ಮೂರ್ಛನೆ ಬಂದು ಬಿಟ್ಟಿತು. ಕೈಕೇಯಿ ಕ್ರೂರವಾಗಿ ಅಪ್ರಿಯವಾಗಿ ಕೈಕೇಯಿ ಮಾತುಗಳನ್ನು ಕೇಳಿ ಶಾಕ್ ಆಗಿಬಿಟ್ಟ ಅವನು. ತತಸ್ತಂ ಸ್ಥವಿರೋ ರಾಜ ಸತ್ಯಧರ್ಮೇ ವ್ಯವಸ್ಥಿತಃ. ಜ್ಯೇಷ್ಠಂ ಯಶಸ್ವಿನಂ ಪುತ್ರಂ ರುದನ್ ರಾಜ್ಯಮಯಾಚತ. ಅವರೇನು ಹೇಳಿದ್ದರು, ಈಗ ತನ್ನ ಮಗನನ್ನು, ಅತ್ಯಂತ ಯಶಸ್ವಂತ ಬುದ್ಧಿವಂತ ಹಿರಿಯ ಮಗನನ್ನು, ಈಗ ಆ ಮುದುಕ ರಾಜ ಸತ್ಯಧರ್ಮಕ್ಕೋಸ್ಕರ ಅವನು ಅಳುತ್ತಾ ಅವರನ್ನು ಬೇಡಿಕೊಂಡ. ಸಪಿತುರ್ವಚನಂ ಶ್ರೀಮಾನ್ ಅಭಿಷೇಕಾತ್ ಪರಂ ಪ್ರಿಯಂ. ಮನಸಾ ಪೂರ್ವಮಾಸಾದ್ಯ ವಾಚಾ ಪ್ರತಿಗೃಹೀತವಾನ್. ಅಷ್ಟೇ, ಒಂದು ಸಲ ಸತ್ಯ ಹೇಳಿದ್ದು ಬಿಡಲ್ಲ ಎಂದು. ಅಭಿಷೇಕ ಮೇಲೆ ಅತ್ಯಂತ ಪ್ರೀತಿ ಇದ್ದರೂ, ಅಭಿಷೇಕಕ್ಕೆ ಅವರು ತಯಾರು ಮಾಡಿದ್ದರು, ಅಭಿಷೇಕ ಮೇಲೆ ಪ್ರೀತಿ ಇದ್ದರೂ ಅದನ್ನು ಪೂರ್ತಿ ಬಿಟ್ಟು ಸತ್ಯಕ್ಕೋಸ್ಕರನೇ ಬಿಟ್ಟು ಬಂದರು. ದದ್ಯಾನ್ನ ಪ್ರತಿಗೃಹೀಯಾತ್ ಸತ್ಯಂ ಬ್ರೂಯಾನ್ನ ಚಾನೃತಂ. ಅಪಿ ಜೀವಿತ ಹೇತೋರ್ಹಿ ರಾಮ ಸತ್ಯಪರಾಕ್ರಮಃ. ಸೊ ನಮ್ಮ ಪತಿ ಇನ್ನೊಬ್ಬರಿಗೆ ದಾನ ಮಾಡ್ತಾನೆ ಹೊರತು ಇನ್ನೊಬ್ಬರಿಂದ ತಗೊಳ್ಳಲ್ಲ, ಇನ್ನೊಬ್ಬರಿಗೆ ಕೊಡ್ತಾನೆ ತಗೊಳ್ಳಲ್ಲ, ಸತ್ಯ ಹೇಳ್ತಾನೆ ಸುಳ್ಳು ಹೇಳುವುದಿಲ್ಲ. ತನ್ನ ಪ್ರಾಣ ಹೋಗಲಿ ಆದರೂ ಸತ್ಯವನ್ನೇ ಹೇಳ್ತಾನೆ, ಸುಳ್ಳು ಹೇಳುವುದೇ ಇಲ್ಲ ಅಂತ ರಾಮಚಂದ್ರ ಅದೆಲ್ಲ ಒಪ್ಪಿಕೊಂಡು ಬಿಟ್ಟು ಬಂದ. ಸವಿಹಾಯ ಸೋತ್ತರೀಯಾಣಿ ಮಹಾರ್ಹಾಣಿ ಮಹಾಯಶಾಃ. ವಿಸೃಜ್ಯ ಮನಸಾ ರಾಜ್ಯಂ ಜನನ್ಯೈಮಾಂ ಸಮಾದಿಶತ್. ಅಲ್ಲಿರುವ ಒಳ್ಳೆಯ ಬಟ್ಟೆಗಳು, ಆ ರಾಜವೇಷಗಳು ಬಟ್ಟೆಗಳು ಅದೆಲ್ಲ ಬಿಟ್ಟು, ರಾಜ್ಯವನ್ನು ಬಿಟ್ಟು ಅಷ್ಟೇ ತನ್ನ ತಾಯಿ ಹತ್ತಿರ ಹೋಗಿ ಮಾತಾಡಿದ್ದಾನೆ. ಸಾಹಂ ತಸ್ಯಾಗ್ರತಸ್ತೂರ್ಣಂ ಪ್ರಸ್ಥಿತಾವನಚಾರಿಣೀ. ನಹಿ ಮೇ ತೇನ ಹೀನಾಯ ವಾಸಸ್ವರ್ಗೇಪಿ ರೋಚತೆ. ಅವರಿಲ್ಲದಿದ್ದರೆ ನನಗೆ ಸ್ವರ್ಗದಲ್ಲಿಯೂ ಇರುವುದಿಷ್ಟವಿಲ್ಲ, ಅದರಿಂದ ನಾನು ಅವರಿಗಿಂತ ಮುಂಚೆನೇ ನಾನು ಹೊರಡು ಬಿಟ್ಟೆ, ನಾನು ಅವರ ಜೊತೆಗೆ ಬಂದುಬಿಟ್ಟೆ. ನಹಿಮೆ ಓಕೆ. ಪ್ರಾಗೇವತು ಮಹಾಭಾಗಃ ಸೌಮಿತ್ರಿರ್ಮಿತ್ರನಂದನಃ. ಪೂರ್ವಜಸ್ಯನುಯಾತ್ರಾರ್ಥೆ ಕುಶಾಚೀರೈರಲಂಕೃತಃ. ಅಷ್ಟೇ. ಸೌಮಿತ್ರಿ ಅಂದರೆ ಲಕ್ಷ್ಮಣನು, ಹಾಗೆ ಅವನು ಒಳ್ಳೆಯ ಅಂದರೆ ಮಹಾಭಾಗ ಸಜ್ಜನನಾದ ಲಕ್ಷ್ಮಣನು ಅಷ್ಟೇ, ಅವನು ಎಲ್ಲರಿಗಿಂತ ಮೊದಲೇ ಏನು ನಾರಚೀರ ಉಟ್ಕೊಂಡು ಅವನು ಬಂದುಬಿಟ್ಟ. ತೇ ವಯಂ ಭರ್ತುರಾದೇಶಂ ಬಹುಮಾನ್ಯ ದೃಢವ್ರತಾಃ. ಪ್ರವಿಷ್ಟಾಸ್ಮ ಪುರಾ ದೃಷ್ಟಂ ವನೇ ಗಂಭೀರದರ್ಶನಂ.
ಹೀಗೆ ನಮ್ಮ ರಾಜರ ಆಜ್ಞೆಯಿಂದ, ದಶರಥನ ಆಜ್ಞೆಯಿಂದ ನಾವು ಮೂವರು ಭಯಂಕರವಾದ ಘೋರವಾದ ಕಾಡುಗೆ ಬಂದಿದ್ದೇವೆ. ಇಂಥ ಕಾಡು ನಾವು ಎಂದಿಗೂ ಯಾವಾಗಲೂ ನೋಡಲಿಲ್ಲ. ಅಂಥ ಭಯಂಕರ ಕಾಡುಗೆ ಬಂದು ಬಿಟ್ಟಿದ್ದೇವೆ. ವಸತೋ ದಂಡಕಾರಣ್ಯೇ ತಸ್ಯಾಹ ಮಮಿತೌಜಸಃ ರಕ್ಷಸಾಪಹೃತಾ ಭಾರ್ಯ ರಾವಣೇನ ದುರಾತ್ಮನಾನ್. ಇಂಥ ಪರಾಕ್ರಮಿ, ಇಂಥ ತೇಜಸ್ವಂತನಾದ ರಾಮಚಂದ್ರ ನಾವು ದಂಡಕಾರಣ್ಯದಲ್ಲಿ ಇರುವಾಗ ಅವನು ಏನು ಮಾಡಿದ? ದಂಡಕಾರಣ್ಯೇ ತಸ್ಯಾಹ ಮಮಿತೌಜಸಃ, ರಾಕ್ಷಸನು ಅವನ ಭಾರ್ಯನಾದ ನನ್ನನ್ನು ಅಪಹರಣ ಮಾಡಿದ. ಈ ದುರಾತ್ಮ ರಾಕ್ಷಸ ದುಷ್ಟ ರಾವಣ ನನ್ನನ್ನು ಅಪಹರಣ ಮಾಡಿದ. ದ್ವೌ ಮಾಸೌ ತೇನ ಮೇ ಕಾಲೋ ಜೀವಿತಾನುಗ್ರಹ ಕೃತಃ. ಊರ್ಧ್ವಂ ದ್ವಾಭ್ಯಾಂ ತು ಮಾಸಾಭ್ಯಾಂ ತತಸ್ತ್ಯಕ್ಷಾಮಿ ಜೀವಿತಂ. ಇಂಕಷ್ಟೇ ನನಗೆ 2 ತಿಂಗಳು ಅವಧಿ ಕೊಟ್ಟ. ಇಂಕಷ್ಟೇ, ಅಷ್ಟಾದ ನಂತರ ನಾನು ಪ್ರಾಣನೇ ಬಿಟ್ಟು ಬಿಡ್ತೀನಿ ಎಂದು ಸೀತಾ ಹೇಳ್ತಾಳೆ. ಇತ್ಯಾರ್ಷೆ ಶ್ರೀಮದ್ ರಾಮಾಯಣೆ ವಾಲ್ಮೀಕಿಯೇ ಆದಿಕಾವ್ಯೆ ಸುಂದರಕಾಂಡೇ 33 ಸರ್ಗಃ. ಹೀಗೆ 33ನೇ ಅಧ್ಯಾಯ ಮುಗಿಯಿತು. 34ನೇ ಅಧ್ಯಾಯದಲ್ಲಿ ಮತ್ತೆ ಸೀತೆಗೆ ನೀವು ಯಾರು ಎಂದು ಹೇಳಿದ್ದರೆ, ಪರಿಚಯ ಹೇಳಿದ್ದಾರೆ, ಆದರೂ ಇನ್ನೂ ಸಂದೇಹ ಬರ್ತಾ ಇದೆ. ಇವನ್ ರಾವಣನೇ ಆಗಬಹುದಾ ಎಂದು ಮತ್ತೆ ಸಂದೇಹ ಬಂದು ಮತ್ತೆ ಅಳುತ್ತಾಳೆ. ಆವಾಗ ಹನುಮಂತ ಸೀತೆಗೆ ವಿಶ್ವಾಸ ಉಂಟು ಮಾಡುವುದಕ್ಕೆ ಮತ್ತೆ ರಾಮಕಥಾ ಮತ್ತೆ ಹೇಳ್ತಾನೆ. ತಸ್ಯಾಸ್ತದ್ವಚನಂ ಶ್ರುತ್ವಾ ಹನುಮಾನ್ ಹರಿಪುಂಗವಃ ದುಃಖಾಭಿಭೂತಾಯಾಃ ಸಾಂತ್ವಮುತ್ತರಮಬ್ರವೀತ್. ದುಃಖಂ ಇಷ್ಟು ಹೇಳಿದ್ದೆಲ್ಲ ಕೇಳಿ ದುಃಖಕ್ಕಿಂತ ದುಃಖ. ಸೀತಾ ಎಷ್ಟು ನರಳಿ ಹೋಗ್ತಾ ಇದ್ದಾರೆ ಅಂದರೆ ದುಃಖಕ್ಕಿಂತ ಹೆಚ್ಚಿನ ದುಃಖದಿಂದ ನರಳಿ ಹೋಗಿರುವ ಸೀತೆಯನ್ನು ಸಾಂತ್ವನ ಅಂದರೆ ಸಮಾಧಾನ ಪಡಿಸುವುದಕ್ಕೆ ಈಗ ಹೇಳ್ತಾನೆ. ಅಹಂ ರಾಮಸ್ಯ ಹನುಮಂತ ಹೇಳ್ತಾನೆ, ಅಹಂ ರಾಮಸ್ಯ ಸಂದೇಶಾತ್ ದೇವಿ ದೂತಸ್ತವಾಗತಃ. ವೈದೇಹಿ ಕುಶಲೀ ರಾಮಃ ಸತ್ವಾಂ ಕೌಶಲಮಬ್ರವೀತ್. ಅಮ್ಮ, ಆ ರಾಮಚಂದ್ರನ ಸಂದೇಶ ಆಜ್ಞೆಯಿಂದಲೇ ನಾನಿಲ್ಲಿಗೆ ಬಂದಿದೆ. ನಾನು ಅವರ ದೂತ. ನಾನು ವೈದೇಹಿ ಕುಶಲೀ ರಾಮಚಂದ್ರ ಕುಶಲವಾಗಿದ್ದಾನೆ. ನಿಮ್ಮ ಕುಶಲ ತಿಳ್ಕೊಳ್ಳುವುದಕ್ಕೆ ನನ್ನನ್ನು ಹೇಳಿದ್ದಾನೆ. ನಿಮ್ಮ ಕುಶಲವನ್ನು ತಿಳಿಯುವುದಕ್ಕೆ ನನ್ನನ್ನು ಕಳಿಸಿದ್ದಾನೆ ಅಂದರೆ ಹೇಳುತ್ತಾ ಇದ್ದಾನೆ. ಸತ್ವಾಂ ದಶರಥ ಅದು ವೈದೇಹಿ ಕುಶಲೀ ಸತ್ವಾಂ ಕುಶಲಮಬ್ರವೀತ್. ರಾಮಚಂದ್ರನು ಕುಶಲವಾಗಿದ್ದಾನೆ, ನಿಮ್ಮನ್ನು ಕುಶಲ ಕೇಳಿದ್ದಾನೆ. ಯೋ ಬ್ರಾಹ್ಮಮಸ್ತ್ರಂ ವೇದಾಂಶ್ಚ ವೇದ ವೇದವಿದಾಂ ವರಃ. ಸತ್ವಾಂ ದಶರಥೀ ರಾಮೋ ತತ್ವಾಂ ದಾಶರಥೀ ರಾಮೋ ದೇವಿ ಕೌಶಲಮಬ್ರವೀತ್. ವೇದಜ್ಞಾನವು ಉಂಟಾಗಿರುವ ರಾಮಚಂದ್ರ, ಬ್ರಹ್ಮಾಸ್ತ್ರ ಗೊತ್ತು, ವೇದಗಳೂ ಗೊತ್ತು, ಹೀಗೆ ಎಲ್ಲ ಗೊತ್ತಿರುವಂಥ ಆ ದಶರಥ ಪುತ್ರ ರಾಮ ನಿಮ್ಮನ್ನು ಕುಶಲವನ್ನು ಕೇಳ್ತಾ ಇದ್ದಾನೆ ಅಮ್ಮ ಎಂದು ಹೇಳ್ತಾನೆ. ಲಕ್ಷ್ಮಣಶ್ಚ ಮಹಾತೇಜ ಭರ್ತುಸ್ತೇನುಚರ ಪ್ರಿಯ. ಕೃತವಾನ್ ಶೋಕಸಂತಪ್ತಃ ಶಿರಸಾ ತೇಭಿವಾದನಂ. ಮಹಾತೇಜಸ್ವಂತನಾದ ಲಕ್ಷ್ಮಣ ನಿಮ್ಮ ಪತಿಯ ಅನುಚರ ಅಂದರೆ ತಮ್ಮ. ಅವನು ಅತ್ಯಂತ ಪ್ರಿಯ, ಅವನಿಗೆ ನಿಮ್ಮ ರಾಮಚಂದ್ರನಿಗೆ ಪ್ರಿಯ. ಅವನು ನಿಮ್ಮ ಶೋಕಸಂತಪ್ತ
ಅಂದರೆ ನೀವು ಇಲ್ಲಿ ನಿಮ್ಮನ್ನು ಅಪಹರಣವಾಗಿದ್ದಕ್ಕೆ ತುಂಬ ಬೇಜಾರು ಮಾಡ್ಕೊಳ್ತಾ ಇದ್ದಾನೆ, ದುಃಖ ಪಟ್ಕೊಳ್ತಾ ಇದ್ದಾನೆ ಅಂತ ಲಕ್ಷ್ಮಣನು ನಿಮಗೆ ತಲೆ ಬಗ್ಗಿಸಿ ಸಾಷ್ಟಾಂಗ ನಮಸ್ಕಾರ ಹೇಳಿದ್ದಾನೆ. ಈಗ ಅವರ ಪರವಾಗಿ ನಾನು ಮಾಡ್ತಾ ಇದ್ದೀನಿ. ಶಿರಸಾ ತೇಭಿವಾದನಂ, ನಿಮಗೆ ತಲೆ ಬಗ್ಗಿಸಿ ನಮಸ್ಕಾರ ಹೇಳಿದ. ಸಾ ತಯೋ ಕುಶಲಂ ದೇವಿ ನಿಶಮ್ಯ ನರಸಿಂಹಯೋ ಪ್ರತಿಸಂಹೃಷ್ಟ ಸರ್ವಾಂಗಿ ಹನುಮಂತಮಥಾಬ್ರವೀತ್. ಅವರ ರಾಮಚಂದ್ರನ ಸುದ್ದೇ ಬಂತಲ್ಲ ರಾಮ ಲಕ್ಷ್ಮಣರದು. ಅವರು ರಾಮಲಕ್ಷ್ಮಣರ ಕುಶಲ ಅಂದರೆ ಒಂದು ಒಳ್ಳೆಯ ಸುದ್ದಿ ಬಂದು ಹೇಳಿದರಲ್ಲ, ಅಯ್ಯೋ ಅದು ಕೇಳಿದೆ ಎಂದು ಸಂತೋಷವಾಯಿತು. ಅವರಿಗೆಲ್ಲ ಅಂಗಾಂಗವೆಲ್ಲ ತುಂಬ ಹರ್ಷ ಆಯಿತು. ಆದರೂ ಮತ್ತೆ ಹೇಳ್ತಾನೆ ನೋಡಿ, ಕಲ್ಯಾಣಿ ಬತಗಾಥೇಯಂ ಲೌಕಿಕಿ ಪ್ರತಿಭಾತಿ ಮಾನ ಮೇನದು ಮಾಮ್ ಹೇಳ್ತಾರೆ, ಮೇ ಹೇಳಿದು ಹೊಂದುತ್ತದೆ. ನಾನು ನೆನಪಿಟ್ಕೊಂಡೆ. ಕಲ್ಯಾಣಿ ಬತಗಾಥೇಯಂ ಲೌಕಿಕಿ ಪ್ರತಿಭಾತಿ ಮಾಂ. ಏತಿ ಜೀವಂತಮಾನಂದೋ ನರಂ ವರ್ಷಶತಾದಪಿ. ಒಂದು ಒಳ್ಳೆಯ ಗಾದೆ ಶ್ಲೋಕ. ಸೀತಮ್ಮ ಒಂದು ಗಾದೆಯನ್ನು ಹೇಳ್ತಾ ಇದ್ದಾರೆ. ಲೌಕಿಕಿ, ಲೋಕದಲ್ಲಿ ಒಂದು ಗಾದೆ ಇದೆ. ಗಾಥಾ ಅಂದರೆ ಗಾದೆ. ಲೋಕದಲ್ಲಿ ಒಂದು ಗಾದೆ ಇದೆ. ಏನೆಂದು? ಇದು ಸತ್ಯವೇ ಆಯಿತು. ಜನರೆಲ್ಲ ಹೇಳ್ತಾರಲ್ಲ, ಒಂದು ಗಾದೆನೇ ಹೇಳ್ತಾರೆ ಕನ್ನಡದಲ್ಲಿ. ಎಲ್ಲರೂ ಹೇಳ್ಕೊಡ್ತಾರಲ್ಲ, ಅದು ಸತ್ಯವೇ ಅನಿಸುತ್ತಾ ಇದೆ. ನನ್ನ ಜೀವನದಲ್ಲಿ ಸತ್ಯವೇ ಆಗ್ತಾ ಇದೆ. ಏನೆಂದು? ಏತಿ ಜೀವಂತಮಾನಂದೋ ನರಂ ವರ್ಷ ಶತಾದಪಿ. ಇದು ನೋಡಿ, ಏತಿ ಜೀವತಮಾನಂದೋ ಮನುಷ್ಯ 100 ವರ್ಷಗಳು ಬದುಕಿರಬೇಕು. ಅಂದರೆ ಕಷ್ಟಗಳು ಬಂದರೆ ಕಾಯುತ್ತಾ ಇರಬೇಕು. 20 ವರ್ಷ, 10 ವರ್ಷ, 20, 30, 50, 100 ವರ್ಷವರೆಗಾದರೂ ಕಾಯುತ್ತಾ ಇರಬೇಕು. ಎಷ್ಟು ಕಷ್ಟ ಬಂದರೂ ಶಾಶ್ವತವಾಗಿರುವುದಿಲ್ಲ. ಒಂದು ದಿವಸ ಕಷ್ಟಗಳೆಲ್ಲ ಮುಗಿಯುತ್ತವೆ, ಆನಂದ ಬರುತ್ತದೆ ಎಂದು. ಎಷ್ಟು ಕಷ್ಟ ಅದು ಏನು ಹೇಳ್ತಾರೋ ನಿಮಗೆ ಕನ್ನಡದಲ್ಲಿ ನನಗೆ ಗೊತ್ತಿಲ್ಲ. ಕಷ್ಟಾಲು ಕಲಕಾಲ ಮುಂಡವು ತೆಲುಗಿನಲ್ಲಿ ಹೇಳ್ತಾರೆ. ಕಲಕಾಲಂ ಅಂದರೆ ಶಾಶ್ವತವಾಗಿ ಯಾವ ಕಷ್ಟವೂ ಇರುವುದಿಲ್ಲ. ಯಾವ ಕಷ್ಟವೇ ಬರಲಿ ಕಾಯುತ್ತಾ ಇರು. ನಿರಾಶೆ ಪಟ್ಕೊಂಡು ಆತ್ಮಹತ್ಯೆ ಮಾಡಬೇಡ. ಹೊಸ ಪಾಪ ಮಾಡಬೇಡ. ಆತ್ಮಹತ್ಯೆ ಮಾಡಿಕೊಳ್ಳಬೇಡ. ಎಷ್ಟು ಭಯಂಕರ ಕಷ್ಟ ಬಂದರೂ ಇನ್ನೂ ಕಾಯುತ್ತಾ ಇರು. ಹಾಗೆಯೇ ಕಾಯುತ್ತಾ ದೀರ್ಘಕಾಲವಿದ್ದರೆ ಕಷ್ಟಗಳೆಲ್ಲ ಮುಗಿದು ಮನುಷ್ಯನಿಗೆ ಆನಂದವಾಗುತ್ತದೆ. ಇದು ಲೋಕದಲ್ಲಿ ಗಾದೆ ಇದ್ದಂತಿದ್ದು, ಸಾಮಾನ್ಯ ಗಾದೆ ಅಲ್ಲ, ಅತ್ಯುತ್ತಮವಾದ ಮಾತು ಇದು. ಆ ಗಾದೆ ನನ್ನ ಜೀವನದಲ್ಲಿ ಈಗ ಸತ್ಯವಾಯಿತು. ಇಷ್ಟು ದಿವಸ ಇಲ್ಲಿ ಕಷ್ಟದಿಂದ 1 ವರ್ಷ ನರಳಿ ಹೋಗ್ತಾ ಇದ್ದಾರೆ. ಇದು ರಾವಣ ಮನೆಯಲ್ಲಿ, ಅಶೋಕ ವನದಲ್ಲಿ. ಇಷ್ಟು ದಿವಸ ನಾನು ಕಾಯುತ್ತಾ ಈಗ ಪ್ರಾಣವೇ ಬಿಡಬೇಕು ಅನಿಸುತ್ತಿಂತ ದುಃಖ ಬಂತು. ಈಗ ನಿಜವಾಗಿ ರಾಮನ ಸುದ್ದಿ ಬಂತು. ಆ ಗಾದೆ ಸತ್ಯವಾಯಿತು ನೋಡಿ. ಕಾಯುತ್ತಾ ಇರು, ಆತ್ಮಹತ್ಯೆ ಮಾಡಿಕೊಂಡ್ರೆ ಇದೆಲ್ಲ ಹೋಗುತ್ತಿತ್ತು ನೋಡಿ. ನಾನು ಹಾಗೇ ಸಹಿಸಿಕೊಂಡಿದ್ದರೆ ಈಗ ಆನಂದದ ದಿವಸಗಳು ಬಂದಿವೆ. ಆನಂದವನ್ನು ಸಂತೋಷ ಪಡ್ಕೊಳ್ಳುವ ಸುದ್ದಿ ಬಂದಿದೆ ಅಲ್ಲ. ಈಗ ಗಾದೆ ಹೇಳ್ತಾರೆ, ಅದು ಗಾದೆ ಸತ್ಯವಾಯಿತೆ. ಅದು ನೋಡಿ, ಆ ಶ್ಲೋಕ ಎಷ್ಟು ಚೆನ್ನಾಗಿದೆ. ಕಲ್ಯಾಣಿ ಬತಗಾಥೇಯಂ ಲೌಕಿಕಿ ಪ್ರತಿಭಾತಿ ಮೇನ್. ಏತಿ ಜೀವಂತಮಾನಂದೋ ನರಂ ವರ್ಷ ಶತಾದಪಿ. ಬದುಕಿರು, ಹಾಗೇ ಸಹಿಸ್ಕೋ, ಸಹಿಸ್ಕೋ. ಎಷ್ಟು ದಿವಸ ಆದರೂ ಸಹಿಸ್ಕೋ. ಒಂದು ದಿವಸ ಬರುತ್ತದೆ, ಕಷ್ಟಗಳೆಲ್ಲ ದಾಟಿ ಹೋಗುತ್ತವೆ, ಒಳ್ಳೆಯದಾಗುತ್ತದೆ, ಮನಸ್ಸಿಗೆ ಸಮಾಧಾನ, ಶಾಂತಿ ಆಗುತ್ತದೆ. ಎಷ್ಟು ಕಷ್ಟ ಆದರೂ ಬಹು ಕಷ್ಟ ಬಂದಿದೆ ಎಂದು ಇನ್ನೊಂದು ಹೊಸ ಪಾಪ ಮಾಡುವುದೋ ಅಥವಾ ಆತ್ಮಹತ್ಯೆ ಮಾಡಿ ಎರಡೂ ಮಾಡಬೇಡ. ಗಾದೆ ಇದೆ ನೋಡಿ. ನಾನು ಇಷ್ಟು ದಿವಸ ಸಹಿಸಿಕೊಳ್ಳುವುದರಿಂದ ಸಹಿಸನ್ನೇನಿಲ್ಲ, ತುಂಬ ಕಷ್ಟವೇ ಇತ್ತು. ಈಗ ನೋಡಿ ಸುದ್ದಿ ಬಂದಿದೆ, ನನಗೆ ತುಂಬ ಆನಂದವಾಯಿತು ನೋಡಿ. ರಾಮಚಂದ್ರನ ಸುದ್ದಿ ಬಂದಿದೆ. ಸೀತಮ್ಮ ಹೇಳ್ಕೊಡ್ತಾರೆ ನೋಡಿ. ತಯೋ ಸಮಾಗಮೇ ತಸ್ಮಿನ್ ಪ್ರೀತಿರುತ್ಪಾದಿದಾದ್ಭುತಾನ್. ಪರಸ್ಪರೇಣ ಚಾಲಾಪಂ ವಿಶ್ವಸ್ತೌ ಪ್ರಚಕ್ರತುಃ. ಹೀಗೆ ಅವರಿಬ್ಬರ ಮಾತು ಕೇಳುವುದರಿಂದ ಇವರಿಗೆಲ್ಲರಿಗೂ ಸ್ವಲ್ಪ ಏನೆಂದರೆ ಪರಸ್ಪರ ಇವಳಿಗೆ ಸೀತೆಗೆ ಒಂದು ಸಂತೋಷವಾಯಿತು.
ಪರಸ್ಪರೇಣ ಚಾಲಾಪಂ ವಿಶ್ವಸ್ತೌ, ಸ್ವಲ್ಪ ವಿಶ್ವಾಸದಿಂದ ಮಾತಾಡಿದ್ದಾರೆ. ತಸ್ಯಾಸ್ತದ್ವಚನಂ ಶ್ರುತ್ವಾ ಹನುಮಾನ್ ಮಾರುತಾತ್ಮಜಃ ಸೀತಾಯಾ ಶೋಕತಪ್ತಾಯ ಸಮೀಪಮುಪಚಕ್ರಮೇ. ಈಗ ಸೀತಕ್ಕೆ ಸಂತೋಷ ಪಟ್ಕೊಂಡಳಲ್ಲ ಎಂದು ಅಲ್ಲಿ ದೂರದಿಂದ ಇಳಿದು ಆ ಮರ ಇಳಿದು ಅಷ್ಟು ದೂರದಲ್ಲಿ ನಮಸ್ಕಾರ ಮಾಡಿದ. ಅಲ್ಲಿಂದಲೇ ಇಷ್ಟೆಲ್ಲ ಹೇಳ್ದ. ಆದ್ದರಿಂದ ಈಗ ಸ್ವಲ್ಪ ವಿಶ್ವಾಸವಾಯಿತು, ಸಂತೋಷವಾಯಿತಲ್ಲ. ರಾಮನ ಸುದ್ದಿ ಹೇಳಿದೆ, ನಾನು ಅವರ ದೂತ ಎಂದು ಹೇಳಿದೆ, ನೀನು ಯಾರು ಎಂದರೆ ಸೀತಾ ಹೇಳಿದ್ದಾಳೆ, ಎಲ್ಲ ಕೇಳಿದ ನಂತರ ಈಗ ವಿಶ್ವಾಸವಾಯಿತು ಎಂದು ಅಲ್ಲಿಂದ ಇನ್ನೊಂದು 4 ಹೆಜ್ಜೆ ಮುಂದಕ್ಕೆ ಬಂದ. ಹತ್ತಿರಕ್ಕೆ ಬಂದು ಮತ್ತೆ ನಮಸ್ಕಾರ ಮಾಡಿದ್ದರೆ ಅವರು ಹೇಗೆ ಒಂದೊಂದು ಹೆಜ್ಜೆ ಮುಂದಕ್ಕೆ ಬಂದರೆ ಸೀತಕ್ಕೆ ನಿನ್ನ ಸಂದೇಹ ಹೆಚ್ಚಾಗ್ತಾ ಇದೆ. ಇವರು ಮೋಸ ಆಗಿರಬಹುದು, ರಾವಣನೇ ಈ ವೇಷ ಹಾಕ್ಕೊಂಡು ರಾಮ ಗೀಮ ಸುದ್ದಿ ಹೇಳ್ತಾ ಇದ್ದಾನೆ, ಈಗ ಇದು ನಂಬಕ್ಕಾಗಲ್ಲ. ಸೀತಕ್ಕಿನ್ನೂ ಸಂದೇಹವಾಯಿತು. ನೋಡಿ, ಸೀತಾಯ ಶೋಕತಪ್ತಾಯ ಸಮೀಪಮುಪಚಕ್ರಮೆ, ಸೀತಕ್ಕೆ ಹತ್ತಿರಕ್ಕೆ ಬರ್ತಾ ಇದ್ದಾನೆ. ನೋಡಿ, ಯಥಾ ಯಥಾ ಸಮೀಪಂ ಸಹ ಹನುಮಾನುಪಸರ್ಪತಿ. ತಥಾ ತಥಾ ರಾವಣಂ ಸಾ ತಂ ಸೀತಾ ಪರಿಶಂಕತೆ. ಅವರು ಹೇಗೆ ಒಂದೊಂದು ಹೆಜ್ಜೆ ಮುಂದಕ್ಕೆ ಬರ್ತಾನೋ, ಅವರು ಒಂದೊಂದು ಹೆಜ್ಜೆ ಮಾಡ್ತಾನೆ, ಒಂದು ಮಾತಾಡ್ತಾನೆ, ಇನ್ನೊಂದು ಹೆಜ್ಜೆ ಮಾಡ್ತಾ, ಏಕೆಂದರೆ ಅಕಸ್ಮಾತ್ ಬಂದುಬಿಟ್ರೆ ಹೆದರ್ಕೊಳ್ತಾರೆ. ಆ ಎಷ್ಟೆಷ್ಟು ಒಂದೊಂದು ಹೆಜ್ಜೆ ಬರ್ತಾನೋ ಅಷ್ಟಷ್ಟುಗಳಿಗೆ ಇವನು ರಾವಣನೇ ಎಂದು ಸಂದೇಹ ಹೆಚ್ಚಾಗ್ತಾ ಇದೆ. ಅದು ನೋಡಿ, ಅಹೋ ದಿಕ್, ಕೊನೆಗೆ ಹೇಳ್ತಾರೆ, ಏಯ್ ಅಹೋ ದಿಗ್ಧಿಕ್ಕೃತಮಿದಂ ಕಥಿತಂ ಹಿ ಯದಸ್ಯ ಮೇ. ರೂಪಾಂತರಮುಪಾಗಮ್ಯ ಸ ಏವಾಯಂ ಹಿ ರಾವಣಃ. ಚಿಚಿ, ನಾನು ಅಂದ್ಕೊಂಡಿದ್ದೀನಲ್ಲ ಅವನೇ. ಚಿಚಿ, ಇದನ್ನು ರಾವಣ್ಯ ಆಗಿದೆ ನೋಡಿ. ನನ್ನನ್ನು ಶೋಕ ಹೊಂದಿದ್ದೀನಿ, ಶೋಕವನ್ನು ಬಿಡಿಸಿದ್ದರೆ ಮನಸ್ಸು ಒಳ್ಳೆಯದಾದರೆ ಒಪ್ಕೊಳ್ತಾರೆ ಎಂದು ಇದು ರಾವಣ ಮಾಡುವ ಯವೇಶ. ಇದು ರಾಮನಿಂದ ಬಂದೆ ಅದೆಲ್ಲ ಸುಳ್ಳು, ಇದು ನಂಬಕ್ಕಾಗಲ್ಲ. ಇವನು ಮೋಸಗಾರ, ರಾವಣ ಇಂಥದ್ದು ವೇಷಗಳು ಹಾಕ್ತಾನೆ. ಅದರಿಂದ ರೂಪಾಂತರ ಮುಪಾಗಮ್ಯ, ಇನ್ನೊಂದು ಬೇರೆ ವೇಷ ಹಾಕ್ಕೊಂಡು ಆ ರಾವಣನೇ ಬಂದ. ಸಯೇವಾಯಂ ಹಿ ರಾವಣ, ಆ ರಾವಣನೇ. ಏಕೆಂದರೆ ನನ್ನನ್ನು ಮನಸ್ಸನ್ನು ಸಮಾಧಾನಪಡಿಸಿ ಶೋಕ ಬಿಡಿಸೋಕ್ಕಾಗ್ತಾ ಇಲ್ಲ. ಏನು ಮಾಡಿದ್ದರೂ ನಾನು ಶೋಕದಲ್ಲಿದ್ದೇನೆ. ಅದರಿಂದ ಇವನು ಶೋಕ ಬಿಡಿಸೋಣ ಅಂದರೆ ರಾಮನಿಂದ ಸುದ್ದಿ ಬಂದಿದೆ, ಅದು ಬಂದಿದೆ, ಚೆನ್ನಾಗಿದ್ದಾನೆ, ಇದೆಲ್ಲ ಹೇಳಿದ್ದರೆ ನಾನು ಸಂತೋಷ ಪಟ್ಕೊಳ್ತೀನಿ ಅಲ್ಲವೇ. ಕೆಲವು ದಿವಸ ಹೀಗೆ ಸುದ್ದಿ ಹೇಳಿಬಿಟ್ಟು ಸಂತೋಷ ಪಟ್ಕೊಂಡ ನಂತರ ರಾಮನೇ ಇಲ್ಲ ಎಂದು ಕೊನೆಗೆ ಹೇಳಿಬಿಟ್ರೆ ಆಯ್ತಲ್ಲ. ಇದು ಪ್ಲ್ಯಾನ್ ಮಾಡಿರಬಹುದು, ಅದಕ್ಕೋಸ್ಕರ ನಾನು ನಂಬಲ್ಲ. ಸೀತಾ ಮತ್ತೆ ಸಂದೇಹ ಶುರು ಮಾಡಿಬಿಟ್ಟಳು. ಮತ್ತೆ ಹೇಳ್ತಾನೆ, ತಾಮಶೋಕಸ್ಯ ಶಾಖಾಂ ತು ವಿಮುಕ್ತ್ವಾ ಶೋಕಕರ್ಷಿತಾನ್. ತಸ್ಯಾಮೇವಾನವದ್ಯಾಂಗಿ ಧರಣ್ಯಾಂ ಸಮುಪಾವಿಶತ್. ಆ ಅಶೋಕ ಮರದ ಕೊಂಬೆ ಹಿಡ್ಕೊಂಡು ಇಷ್ಟೊತ್ತು ಮಾತಾಡಿದ್ದಳು. ಈಗ ಇದು ಮತ್ತೆ ಅವನೇ ಎಂದು ಸಂದೇಹವಾದಾಗ ಅಯ್ಯೋ ಎಂದು ಮತ್ತೆ ಬೇಜಾಗಿ ಕೆಳಗೆ ಭೂಮಿ ಮೇಲೆ ಕುಳಿತುಬಿಟ್ಟರು. ಅಬಂಧತ ಮಹಾಬಾಹು ತತಸ್ತಾಂ ಜನಕಾತ್ಮಜಾಂ. ಸಾ ಚೈನಂ ಭಯಸಂತ್ರಸ್ತ ಭೂಯೋ ನೈನಮುದೈಕ್ಷತಾನ್. ಕೆಳಗೆ ಕೂತಿದ್ದಲೆ ಹನುಮಂತ ಮತ್ತೊಂದು ಸಲ ನಮಸ್ಕಾರ ಮಾಡಿದ. ಅವಳು ನಮಸ್ಕಾರ ಮಾಡಿದ್ದು ಮೊದಲು ನೋಡಲೇ ಇಲ್ಲ. ಅದು ನಮಸ್ಕಾರ ಸ್ವಲ್ಪ ನೋಡಿದ್ದಲು ಮತ್ತೆ ಮುಖ ಹೀಗೆ ಇಟ್ಕೊಂಡ್ರು. ಅವನು ನೋಡಲೇ ಇಲ್ಲ ಅವರ ಕಡೆ ನೋಡಿ. ಸಾಚೈನಂ ಭಯ ಸಂತ್ರಸ್ತ, ಭಯವಾಯಿತು. ಅವನು ಹತ್ತಿರಕ್ಕೆ ಬಂದರೆ ಮುಖ ನೋಡೋಕ್ಕಾಗಲಿಲ್ಲ, ನೋಡಲಿಲ್ಲ ಅವಳು. ಭೂಯೋ ನೈನ ಮದಾಕ್ಷ, ಮತ್ತೆ ನೋಡಲಿಲ್ಲ. ತಂ ದೃಷ್ಟ್ವಾ ವಂದಮಾನಂಚ ಸೀತಾ ಶಶಿ ನಿಭಾನನಾನ್. ಅಬ್ರವೀದ್ ದೀರ್ಘಮುಚ್ಛ್ವಸ್ಯ ವಾನರಂ ಮಧುರಸ್ವರಾನ್. ಮತ್ತೊಂದು ಸಲ ನಮಸ್ಕಾರ ಮಾಡಿದ. ಆ ನಮಸ್ಕಾರವನ್ನು ನೋಡಿ ಇವಳಿಗೆ ಮತ್ತೆ ಉಚ್ಛ್ವಾಸ ಅಂದರೆ ಏನು, ಉಸುರುದು ಬುದ್ಧ ಉಸುರಾಯಿತು, ಆಗಿಬಿಟ್ಟು ಮತ್ತೆ ಹೇಳ್ತಾನೆ, ಮಾಯಾಂ ಪ್ರವಿಷ್ಟೋ ಮಾಯಾವಿ ಯದಿ ತ್ವಂ ರಾವಣ ಸ್ವಯಂ.
ಉತ್ಪಾದಯಸಿ ಮೇ ಭೂಯಃ ಸಂತಾಪಂ ತನ್ನ ಶೋಭನಂ. ನೀವು ರಾವಣನೇ, ನೀನು ರಾವಣನೇ ಮತ್ತೆ ಇನ್ನೊಂದು ಮಾಯ ಮಾಡ್ತಾ ಇದ್ದಿ, ಇನ್ನೊಂದು ಮೋಸ ಮಾಡ್ತಾ ಇದ್ದಿ, ನೀನು ರಾವಣನೇ ಎಂದು ನನಗನ್ನಿಸುತ್ತಾ ಇದೆ. ಹೀಗೆ ನನಗೆ ಮತ್ತೆ ದುಃಖವನ್ನು ಹುಟ್ಟಿಸುವುದು ಇದು ಮಾತ್ರ ನಿನಗೆ ಒಳ್ಳೆಯದಲ್ಲ. ಏನೋ ಮೋಸ ಮಾಡಿ ಮತ್ತೆ ಮತ್ತೆ ನನಗೆ ಮತ್ತೆ ಇನ್ನೊಂದು ಪದ್ಧತಿಯಿಂದ ನನಗೆ ದುಃಖ ಹುಟ್ಟಿಸುವುದು ನಿನಗೆ ಒಳ್ಳೆಯದಲ್ಲ ಎಂದು ಸೀತಾ ಹೇಳಿದ್ದಾರೆ. ಸ್ವಂ ಪರಿತ್ಯಜ್ಯ ರೂಪಂ ಯಃ ಪರಿವ್ರಾಜಕ ರೂಪವಾನ್ ಜನಸ್ಥಾನೇ ಮಯಾ ದೃಷ್ಟಃ ತ್ವಂ ಸ ಏವ ಹಿ ರಾವಣಃ. ನೀನು ಅನೇಕ ವೇಷಗಳು ಹಾಕ್ಕೊಳ್ತೀನಿ ನನಗೆ ಗೊತ್ತು, ಆವಾಗಲೇ ನೋಡಿದೆ. ನೀವು ಸನ್ಯಾಸಿ ವೇಷ ಹಾಕ್ಕೊಂಡು ಬಂದಿದ್ದಿ, ನೀವು ಇಂಥದ್ದು ವೇಷಗಳು ತುಂಬ ಬದಲಾಯಿಸಬಲ್ಲ ನನಗೆ ಗೊತ್ತು. ಈಗ ಇದು ಕೋತಿ ವೇಷ ಹಾಕ್ಕೊಂಡು ಬಂದಿದ್ದಿ, ಇನ್ನೊಂದು ವೇಷ, ನಿನ್ನನ್ನು ಮಾತ್ರ ನಾನು ನಂಬಲ್ಲ. ನೋಡಿ, ಜನಸ್ಥಾನೇ ಮಯಾ ದೃಷ್ಟಃ, ಆ ಜನಸ್ಥಾನದಲ್ಲಿ ನೋಡಿದೆ ನೀವು ಆವಾಗ ಬಂದಿದ್ದು, ಈಗ ಅದೇ ರಾವಣ ನೀನು. ಏಕೆ ಮತ್ತೊಂದು ವೇಷ ಹಾಕ್ಕೊಂಡಿದ್ದೆ, ಅದೇ ರಾವಣ. ಉಪವಾಸ ಕೃಶಾಂ ದೀನಾಂ ಕಾಮರೂಪ ನಿಶಾಚರಾನ್ ಸಂತಾಪಯಸಿ ಮಾಂ ಭೂಯಃ ಸಂತಾಪಂ ತನ್ನ ಶೋಭನಂ. ಅದರಿಂದ ನಾನು ಉಪವಾಸ ಮಾಡುತ್ತಾ, ಏನೋ ಅಲ್ಪಾಹಾರ ತಿಂತಾಳೆ, ಪೂರ್ಣ ತಿಂತಾಳೆ, ಏನೋ ಹಣ್ಣು ಗಿಣ್ಣು ಸ್ವಲ್ಪ ತಿನ್ನೋದು ಇರುವುದು. ಉಪವಾಸದಿಂದ ದೀನದಿಂದ ಕಷ್ಟವಾಗಿ ತಪಸ್ಸು ಮಾಡುತ್ತಾ ಈ ದುಃಖದಲ್ಲಿರುವ ನನ್ನನ್ನು ಇನ್ನೂ ದುಃಖವನ್ನು ಹೆಚ್ಚು ಮಾಡುವುದು ನಿನಗೆ ಒಳ್ಳೆಯದಲ್ಲ. ಅಥವಾ ಈ ಮೊದಲಿದು ಹೇಳಿ ಅಥವಾ ಅದಾಗದು ಅಲ್ಲವೋ ಏನೋ ಎಂದು ಮತ್ತೆ ಮಾತು ಬದಲಾಯಿಸ್ಕೊಳ್ತಾರೆ ತನ್ನ ಮನಸ್ಸೇ. ಅಥವಾ ನೈತ ದೇವಂ ಹಿ ಯನ್ಮಯ ಪರಿಶಂಕಿತಂ ಮನಸೋ ಹಿ ಮಮ ಪ್ರೀತಿರಿ ಮನಸೋ ಹಿ ಮಮ ಪ್ರೀತಿರುತ್ಪನ್ನಾ ತವ ದರ್ಶನಾತ್. ಅಥವಾ ರಾವಣನಲ್ಲವೋ ಏನೋ, ಏಕೆಂದರೆ ನಿನ್ನನ್ನು ನೋಡಿದ್ದರೆ ನಮಗೆ ಮನಸ್ಸಿಗೆ ಏನೋ ಒಂದು ಪ್ರೀತಿ ಹುಟ್ಟುತ್ತಾ ಇದೆ. ಅಥವಾ ನೀವು ಅಲ್ಲದೇ ಇರಬಹುದು, ಏಕೆಂದರೆ ಅದು ಅನಿಸುತ್ತಾ ಇದೆ ಮತ್ತೆ. ಏಕೆಂದರೆ ಅವರ ಹತ್ತಿರಕ್ಕೆ ಬರುವುದರಿಂದ ಅದೊಂದು, ಏಕೆಂದರೆ ಹಿಂದಿನ ಅನುಭವದಿಂದ ಇವನು ರಾವಣ ಆಗಬಹುದು, ಏಕೆಂದರೆ ವೇಷ ಬದಲಾಯಿಸ್ತಾನೆ. ಅಥವಾ ಇವನನ್ನು ಮಾತಾಡಿಸಿದ್ದರೆ, ರಾಮ ಕುರಿತು ಹೇಳಿದ್ದರೆ ಸ್ವಲ್ಪ ಪ್ರೀತಿ ಹುಟ್ಟುತ್ತಾ ಇದೆ, ಅದರಿಂದ ರಾವಣನಲ್ಲವೇನೋ ಅನಿಸುತ್ತಾ ಇದೆ. ಮತ್ತೆ ಇನ್ನೊಂದು, ಯದಿ ರಾಮಸ್ಯ ದೂತಸ್ತ್ವಂ ಆಗತೋ ಭದ್ರಮಸ್ತುತೇನ್ ಪೃಚ್ಛಾಮಿ ತ್ವಾಂ ಹರಿಶ್ರೇಷ್ಠ ಪ್ರಿಯ ರಾಮ ಕಥಾ ಹಿಮೇನ್. ಒಂದು ವೇಳೆ ನೀವು ರಾಮಚಂದ್ರನ ದೂತನೇ ಆಗಿದ್ದರೆ, ನಿನಗೆ ನಿಜವಾಗಿ ನೀವು ರಾಮಚಂದ್ರನ ದೂತನೇ ಆಗಿದ್ದರೆ, ರಾವಣನು ಮಾಯಾವೇಷದಿಲ್ಲ, ರಾವಣನಲ್ಲ, ನಿಜವಾಗಿ ರಾಮಚಂದ್ರನ ದೂತನೇ ಆದರೆ ನಿನಗೆ ಶುಭಕಾಮನ, ಒಳ್ಳೆಯದಾಗಲಿ ನಿನಗೆ. ಪೃಚ್ಛಾಮಿ, ಆದರೆ ಒಂದು ಹೇಳ್ತೀನಿ, ಓ ಕಪಿಶ್ರೇಷ್ಠ, ನಾನು ಕೇಳ್ತಾ ಇದ್ದೀನಿ, ರಾಮಕಥಾ ಅಂದರೆ ನನಗೆ ಇಷ್ಟ, ಅದೆಲ್ಲ ಹೇಳು. ಗುಣಾನ್ ರಾಮಸ್ಯ ಕಥಯ ಪ್ರಿಯಸ್ಯ ಮಮ ವಾನರಾನ್ ಚಿತ್ತಂ ಹರಸಿ ಮೇ ಸೌಮ್ಯ ನದೀಕೂಲಂ ಯಥಾ ರಯಃ. ಆದ್ದರಿಂದ ನಿನ್ನನ್ನು ನೋಡಿದ್ದರೆ ನಮಗೇನೋ ಮನಸ್ಸಿಗೆ ಇಷ್ಟವಾಗ್ತಾ ಇದೆ. ನನಗೆ ರಾಮಚಂದ್ರನ ಗುಣಗಳಿಷ್ಟ. ನೋಡಿ, ನಾಮಸ್ಮರಣ ಮಾಡ್ತಾರೆ, ರೂಪಸ್ಮರಣ ಮಾಡ್ತಾರೆ, ಗುಣಸ್ಮರಣ ಇಲ್ಲಿ ಹೇಳ್ತಾರೆ. ಇವರಿಗೆ ಗುಣಸ್ಮರಣ, ರಾಮಚಂದ್ರನ ಗುಣಗಳು, ಕ್ರಿಯಾ, ಆಯಾ ಸಂದರ್ಭದಲ್ಲಿ ಹೇಗೆ ನಡ್ಕೊಂಡ, ಹೇಗೆ ಮಾಡಿದ, ಅದು ನನಗಿಷ್ಟ, ಅದು ಹೇಳು. ನೀವು ನಿಜವಾಗಿ ರಾಮನ ದೂತನಾದರೆ ರಾಮನ ಗುಣಗಳೇ ಮತ್ತೆ ಮತ್ತೆ ಹೇಳು, ಅದು ನಾನು ಕೇಳ್ತೀನಿ, ನನಗದಿಷ್ಟ, ಅದು ಹೇಳು. ಗುಣಾನ್ ರಾಮಸ್ಯ ಕಥಯ ಪ್ರಿಯಸ್ಯ ಮಮ ವಾನರ, ಅದು ನನಗೆ ತುಂಬ ಇಷ್ಟ. ರಾಮಚಂದ್ರನ ಗುಣಗಳು ಕೇಳುವುದು, ಅವರ ಕಥೆ ಕೇಳುವುದು ತುಂಬ ಇಷ್ಟ, ಮತ್ತೆ ಮತ್ತೆ ಹೇಳು. ಚಿತ್ತಂ ಹರಸಿ ಮೇ ಸೌಮ್ಯಂ, ಏನೋ ಮತ್ತೆ ನಿನ್ನನ್ನು ನೋಡಿದರೆ ಮನಸ್ಸು ಇಷ್ಟವಾಗ್ತಾ ಇದೆ, ಅದರಿಂದ ದ್ವೇಷ ಆಗುತ್ತಾ ಇಲ್ಲ, ಅದರಿಂದ ನೀವು ನಿಜವಾಗಿ ರಾಮನ ದೂತ ಆಗಬಹುದು ಅನಿಸುತ್ತಾ ಇದೆ. ಅಹೋ ಸ್ವಪ್ನಸ್ಯ ಸುಖತಾನ್ ಯಾಹಮೇವ ಚಿರಾಹೃತಾನ್ ಪ್ರೇಷಿತಂ ನಾಮ ಪಶ್ಯಾಮಿ ರಾಘವೇಣ ವನೌಕಸಂ.
ಅಯ್ಯೋ ನಾನು ಕನಸು ನೋಡ್ತಾ ಇದ್ದೀನೋ ಏನೋ, ಏಕೆಂದರೆ ರಾಮನ ದೂತ ಬರಬೇಕು ಯಾರಾದರೂ ನಾನು ಅದೇ ಮನಸ್ಸಿನಲ್ಲಿ ಇಟ್ಕೊಳ್ಳುವುದರಿಂದ ಕನಸು ನೋಡ್ತಾ ಇದ್ದೀನೇನೋ, ಇದೆಲ್ಲ ಕನಸು ನೋಡ್ತಾ ಇದ್ದೀನೋ ಏನೋ ಅನಿಸುತ್ತಾ ಇದೆ. ಎಲ್ಲಿಗೋ ಕನಸಿನಲ್ಲಿ ಒಬ್ಬನು ಬಂದ ಕೋತಿ, ನಾನು ರಾಮನ ದೂತ, ನಾನು ರಾಮ ಕುಶಲವಾಗಿದ್ದಾನೆ, ನೀವು ಕುಶಲವಾಗಿದ್ದೀರಾ ಎಂದು ಕೇಳುವಕ್ಕೆ ಬಂದ, ಇದು ಕನಸೇ ಆಗ್ತಾ ಇದೋ ಏನೋ ನನಗೆ. ಅದು ನೋಡಿ, ಅಹೋ ಸ್ವಪ್ನಸ್ಯ ಸುಖತ ಯಾಹಮೇವ ಚಿರಾಹೃತ. ಅಯ್ಯೋ ನಾನು ಯಾವುದಕ್ಕೋಸ್ಕರ ಕಾಯ್ತಾ ಇದ್ದೀನೋ ಅದು ಕನಸೇ ಬಂದುಬಿಟ್ಟಿತೆ. ಪ್ರೇಷಿತಂ ನಾಮ ಪಶ್ಯಾಮಿ ರಾಘವೇಣ. ಈ ಕನಸಿನಲ್ಲಿ ರಾಮಚಂದ್ರನೇ ಒಬ್ಬನನ್ನು, ಈ ಕೋತಿಯನ್ನು, ವನೌಕಸ ಅಂದರೆ ವನವಾಸಿ ಕೋತಿಯನ್ನು ಕಳಿಸಿದ ಎಂದು ನಾನು ಕನಸಿನಲ್ಲಿ ನೋಡ್ತಾ ಇದ್ದೀನಿ. ಅದೇ ಆಗಬಹುದು ಅಂತ. ಸ್ವಪ್ನೇಪಿ ಯದ್ಯಹಂ ವೀರಂ ರಾಘವಂ ಸಹ ಲಕ್ಷ್ಮಣಂ ಪಶ್ಯೇಯಂ ನಾವಸೀದೇಯಂ ಸ್ವಪ್ನೋಪಿ ಮಮ ಮತ್ಸರೀನ್. ಅದರಿಂದ ಸ್ವಪ್ನದಲ್ಲಿ ಆದರೂ ನನಗೆ ರಾಮಚಂದ್ರನನ್ನು ಲಕ್ಷ್ಮಣನನ್ನು ಕನಸಿನಲ್ಲಿ ಆದರೂ ನೋಡೋಣ ಅಂದರೆ ನನಗೆ ಕನಸಿಗೆ ನನ್ನ ಮೇಲೆ ಏನು ಕೋಪ ಇದೆಯೋ, ಏನು ದ್ವೇಷವಿದೆಯೋ, ಕನಸು ಬರುತ್ತಾ ಇಲ್ಲವೇ? ಆ ದಿವಸದಿಂದ ನಿದ್ದೆ ಯಾವಾಗ ಬಂತು? ಸ್ವಲ್ಪ ಏನೋ ಬರುವುದು ಮತ್ತೆ ಎದ್ದು ಬಿಡುವುದಷ್ಟೇ. ನಿದ್ದೆನೇ ಇಲ್ಲ ಸರಿಯಾಗಿ, ಏನೋ ರಾತ್ರಿ ಎಲ್ಲ ಹಾಗೆ ಅರ್ಧ ನಿದ್ದೆ ಅರ್ಧ ಹೇಳುವುದಿಗೆ. ಅಂದರೆ ಚೆನ್ನಾಗಿ ನಿದ್ದೆ ಬಂದರೆ ಕನಸಾದರೂ ಬರುತ್ತಿತ್ತು. ಆ 1 ವರ್ಷದಿಂದ ನನಗೆ ನಿದ್ದೆನೇ ಇಲ್ಲ, ಕನಸಲ್ಲಿ ಬರುತ್ತದೆ. ಅದರಿಂದ ಇದು ಕನಸು ಅಲ್ಲ, ಇದು ಕನಸಲ್ಲ. ಏಕೆಂದರೆ ಕನಸಾದರೆ ಗೊತ್ತಾಗ್ತಿತ್ತು, ಇದು ಕನಸಲ್ಲ. ಮೊದಲು ಕನಸು ಅನಿಸಿತು, ಇದು ಅನಿಸುತ್ತಿದೆಲ್ಲ ಕನಸು ನೋಡ್ತಾ ಇದ್ದೇನೆ. ಮತ್ತೆ ಅನಿಸುತ್ತದೆ ಕನಸು ಹೇಗೆ ಬರುತ್ತದೆ? ನನಗೆ ನಿದ್ದೆನೇ ಬರ್ತಾ ಇಲ್ಲವೇ, ಕನಸಲ್ಲೇ ಬರ್ತದೆ. ಅದರಿಂದ ಇದು ಕನಸು ಅಲ್ಲ. ಸ್ವಪ್ನೇಪಿ ಯದ್ಯಹಂ ವೀರಂ ಅದು ಸ್ವಪ್ನೋಪಿ ಮಮ ಮತ್ಸರಿ. ಸ್ವಪ್ನಕ್ಕೆ ನನ್ನ ಮೇಲೆ ಎಷ್ಟು ಕೋಪ ಇದೆಯೋ, ದ್ವೇಷವಿದೆಯೋ, ಸ್ವಪ್ನವೂ ಬರ್ತಾ ಇಲ್ಲ. ನಾಹಂ ಸ್ವಪ್ನಮಿಮಂ ಮನ್ಯೆ ಸ್ವಪ್ನೆ ದೃಷ್ಟ್ವಾ ಹಿ ವಾನರಂ. ನ ಶಕ್ಯೋಭ್ಯುದಯ ಪ್ರಾಪ್ತುಂ ಪ್ರಾಪ್ತಶ್ಚಾಭ್ಯುದಯೋ ಮಮಾನ್. ಇದು ಸ್ವಪ್ನವು ಎಂದು ಮೊದಲು ಸಂದೇಹ ಬಂತು. ನಂತರ ಇದು ಸ್ವಪ್ನವಲ್ಲ ಎಂದು ತಾನೇ ತೀರ್ಮಾನ ಮಾಡಿಕೊಳ್ತಾನೆ. ಏಕೆ? ಕಾರಣವೇನು? ಒಂದು, ನನಗೆ ನಿದ್ದೆನೇ ಬರುತ್ತಿಲ್ಲವಲ್ಲ, ಅದರಿಂದ ಇದು ಸ್ವಪ್ನವಲ್ಲ. ನಿದ್ದೆ ಬಂದರೆ ಕನಸೆಂದು ಒಪ್ಕೊಳ್ತಿದ್ದೆ, ನಿದ್ದೆನೇ ಬರುತ್ತಾ ಇಲ್ಲ, ಅದರಿಂದ ಸ್ವಪ್ನವಲ್ಲ. ಇನ್ನೊಂದು, ಎರಡನೇ ಕಾರಣ, ಕನಸಿನಲ್ಲಿ ಕೋತಿ ಕಂಡು ಬಂದರೆ ಅಪಶಕುನ, ಏನು ಒಳ್ಳೆಯದಾಗಲ್ಲ. ಅತ್ತೆ ನಾನು ಕೋತಿ ಕಂಡು ಬಂದರೂ ನನಗೆ ಒಳ್ಳೆಯದಾಯಿತೆ, ರಾಮಚಂದ್ರನ ಸುದ್ದಿ ಕೇಳಿಸಿತು, ಅದರಿಂದ ಇದು ಕನಸಲ್ಲ. ಈ 2 ಕಾರಣಗಳಿಂದ ಇದು ಕನಸಲ್ಲ. ಸೀತಾ ಯೋಚನೆ ನೋಡು. ಅದರಿಂದ ಸ್ವಪ್ನೋಪಿ ಪಶ್ಯೇಯಂ ನಾವಸೀದೇಯಂ, ಸ್ವಪ್ನದಲ್ಲಿ ನೋಡಿ, ಅದಾಯಿತು. ನಾಹಂ ಸ್ವಪ್ನ ಇಮಂ ಮನ್ಯೆ, ಇದು ಸ್ವಪ್ನವಲ್ಲ ಅನಿಸುತ್ತದೆ. ಏಕೆ? ಸ್ವಪ್ನೇ ದೃಷ್ಟ್ವಾ ಹಿ ವಾನರಂ. ಸ್ವಪ್ನದಲ್ಲಿ ಕನಸಿನಲ್ಲಿ ಕೋತಿಯನ್ನು ನೋಡಿದ್ದರೆ ನಶಕ್ಯೋ ಅಭ್ಯುದಯ, ಒಳ್ಳೆಯದಾಗಲ್ಲ, ಕೆಟ್ಟದೇ ಆಗುತ್ತದೆ. ಕನಸಿನಲ್ಲಿ ಕೋತಿ ನೋಡಿದ್ದರೆ, ಇವತ್ತು ಮಾತ್ರ ನೋಡಬೇಡಿ, ಈ ಕಥೆ ಕೇಳಿದ್ರೆ ನೀವು ನೋಡಿಬಿಡ್ತೇನೆ, ನೋಡಬೇಡಿ. ನಾಹಂ ಸ್ವಪ್ನ, ಅದರಿಂದ ಕಂಡೇ ಬರ್ತಾ ಇಲ್ಲ. ನಶಕ್ಯೋ ಅಭ್ಯುದಯ ಪ್ರಾಪ್ತ, ಕನಸಿನಲ್ಲಿ ಕೋತಿ ನೋಡಿದ್ದರೆ ಒಳ್ಳೆಯದಾಗಲ್ಲ, ಬಟ್ ನನಗೆ ಒಳ್ಳೆಯದೇ ಆಯಿತೆ, ರಾಮನ ಸುದ್ದಿ ಕೇಳಿಸಿತೆ, ಅದರಿಂದ ಇದು ಕನಸಲ್ಲ. ಈ 2 ಕಾರಣಗಳಿಂದ ಸೀತಾ ಹೇಳ್ತಾರೆ ಇದು ಕನಸಲ್ಲ. ಪ್ರಾಪ್ತಶ್ಚಾಭ್ಯುದಯೋ ನಮಗೆ ಒಳ್ಳೆಯದಾಗ್ತಾ ಇದೆ. ಕಿಂ ನು ಸ್ಯಾತ್ ಚಿತ್ತಮೋಹೋಯಂ ಭವೇದ್ವಾತ ಗತಿಸ್ತ್ವಯಂ. ಉನ್ಮಾದಜೋ ವಿಕಾರೋ ವಾ ಸ್ಯಾದಯಂ ಮೃಗತೃಷ್ಣಿಕಾ. ಅಥವಾ ಇದೆಲ್ಲ ನನ್ನದೇ ಉನ್ಮಾದವ. ಏಕೆಂದರೆ ವಾತ ಹೆಚ್ಚಾದರೆ ನಿದ್ದೆ ಬರಲ್ಲ, ಊಟ ಇರಲ್ಲ, ಊಟ ಇಲ್ಲ, ನಿದ್ದೆ ಇಲ್ಲ, ಹೆಚ್ಚು ದಿವಸ ಇದ್ದು ಬಿಟ್ಟರೆ ವಾತ ಹೆಚ್ಚಾಗ್ತದೆ. ವಾತ ಹೆಚ್ಚಾದರೆ ಒಂದು ಸನ್ನಿಪಾತ ಜ್ವರದಲ್ಲಿ ಏನೋ ಆಗುತ್ತದೆ ನೋಡಿ. ನಾವು ಎಚ್ಚರದಲ್ಲೇ ಇರ್ತೀವಿ, ಏನೋ ಕನಸು, ಹಾಗೆ ಅರ್ಧ ಕನಸು ಅರ್ಧ ಇದು ಆಗ್ತದೆ ನೋಡಿ, ಹಾಗೆ ಆಗ್ತದೆ. ಪೂರ್ತಿ ಅಲ್ಲ, ಸ್ವಲ್ಪ ಅರ್ಧ ಕನಸು ಅರ್ಧ ಇದು, ಏನೋ ಅನಿಸುತ್ತದೆ, ಸನ್ನಿಪಾತ ಜ್ವರ ಹಾಗೆ. ಅದರಿಂದ ಇದು ವಾತ ಹೆಚ್ಚಾಗಿ ನನಗೆ ಏನೇನೋ ಅನಿಸುತ್ತಾ ಇದೆಯಾ, ಉನ್ಮಾದ ವಿಕಾರ ಸ್ಯಾದಯಂ ಮೃಗತೃಷ್ಣಿಕ. ಅದರಿಂದ ಏನೋ ಇಲ್ಲದೆ ನೋಡ್ತೀವಿ, ಏನೇನೋ ಕಂಡು ಬರ್ತದೆ, ಅದಾಗಬಹುದಾ? ಮತ್ತೆ ಇನ್ನೊಂದು ಯೋಚನೆ, ಇಷ್ಟೆಲ್ಲ ಯೋಚನೆಗಳು ಮಾಡ್ಕೊಳ್ತಾ ಇದ್ದಾಳೆ ನೋಡಿ ಸೀತಾ. ಅಥವಾ ನಾಯಮುನ್ಮಾದೋ ಮೋಹೋಪ್ಯುನ್ಮಾದ ಲಕ್ಷಣ.
ಸಂಬುದ್ಧೇ ಚಾಹಮಾತ್ಮಾನಂ ಇಮಂ ಚಾಪಿ ವನೌಕಸಂ. ಅದರಿಂದ ಇದು ಉನ್ಮಾದ ಆಗಬಹುದಾ? ಉನ್ಮಾದ ಅಂದರೆ ಆ ಹುಚ್ಚು, ಆ ವಾತ ಹೆಚ್ಚಾಗಿ. ಮತ್ತೆ ಹೇಳ್ತಾರೆ ಅಲ್ಲ ಅದು ಅಲ್ಲ. ಏಕೆಂದರೆ ಅಥವಾ ಮಾಯಮುನ್ಮಾದೋ ಮೋಹೋಪ್ಯ ಉನ್ಮಾದ ಲಕ್ಷಣ. ಸಂಬುದ್ಧೇ ಚೋಹಮಾತ್ಮಾನ್, ನಾನು ಎಚ್ಚರಗೊಂಡೇ ಇದ್ದೀನಿ, ಅವನು ಎಚ್ಚರಗೊಂಡೇ ಮಾತಾಡ್ತಾ ಇದ್ದಾನೆ. ಅದರಿಂದ ಇದು ಉನ್ಮಾದವೂ ಅಲ್ಲ, ಇದು ಉನ್ಮಾದವೂ ಅಲ್ಲ, ಹುಚ್ಚು ಅಲ್ಲ, ಕನಸು ಅಲ್ಲ, ಇದು ನಿಜವೇ ಎಂದು ಈವಾಗ ಚೇತರಿಸ್ಕೊಂಡು ಒಪ್ಕೊಳ್ತಾರೆ. ಇದು ನಿಜವೇ ಅಲ್ಲವೇ? ಇದು ಯಾರೂ ಇಲ್ಲ ಇನ್ನೊಬ್ಬರು ಹೇಳುವುದಕ್ಕೆ, ತಾನೊಬ್ಬಳೇ ತೀರ್ಮಾನ ಮಾಡಿಕೊಳ್ಳಬೇಕು. ಇತ್ಯೇವಂ ಬಹುಧಾ ಸೀತಾ ಸಂಪ್ರಧಾರ್ಯ ಬಲಾಬಲಂ. ರಕ್ಷಸಾಂ ಕಾಮರೂಪತ್ವಾತ್ ಮೇನೇತಂ ರಾಕ್ಷಸಾಧಿಪಂ. ಇದು ಕನಸಲ್ಲ, ಇದು ನಿಜ. ನಿಜ ಅಂದರೆ ಇವರು ಯಾರು? ಇವನು ರಾವಣನೇ ಆಗಬಹುದು. ಕನಸಲ್ಲ, ನಿಜವೇ, ನಿಜವಾದ ಎಚ್ಚರದಲ್ಲಿ ಇವರು ಬಂದಿದ್ದು ರಾವಣನೇ ಆಗಬಹುದು. ಏತಾಂ ಬುದ್ಧಿಂ ತದಾ ಕೃತ್ವಾ ಸೀತಾ ಸಾ ತನು ಮಧ್ಯಮಾನ್. ನ ಪ್ರತಿವ್ಯಾಜಹಾರಾಥ ವಾನರಂ ಜನಕಾತ್ಮಜಾನ್. ಆದ್ದರಿಂದ ನೀನು ರಾವಣನೇ ಆಗಬಹುದು ಎಂದು ಹೇಳಿ ಸುಮ್ಮನಿರುತ್ತಾಳೆ, ಇನ್ನೇನು ಮಾತಾಡಲ್ಲ. ಸೀತಾಯ ನಿಶ್ಚಿತಂ ಬುದ್ಧ್ವಾ ಹನುಮಾನ್ ಮಾರುತಾತ್ಮಜಃ. ಶ್ರೋತ್ರಾನುಕೂಲೈರ್ವಚನೈಸ್ ತದಾ ತಾಂ ಸಂಪ್ರಹರ್ಷಯನ್. ಈಗ ಸೀತಾ ಅಯ್ಯೋ ಈ ಸ್ಥಿತಿಯಲ್ಲಿದ್ದಾಳೆ, ನನ್ನನ್ನು ರಾವಣ ಅಂದ್ಕೊಂಡು ಸಂದೇಹ ಮಾಡ್ತಾ ಇದ್ದಾಳೆ. ಆ ಸಂದೇಹ ಹೋಗುವಕ್ಕೆ ಮಾತ್ರ ಒಂದು ಉಪಾಯ ಕೊಟ್ಟರು. ಸಂದೇಹ ಹೋಗಬೇಕಂದ್ರೆ ನೀವು ರಾಮನ ಕಥಾ, ರಾಮನ ಗುಣಗಳು ಹೇಳಬೇಕು ಅಂತ. ಆಯ್ತಲ್ಲ, ಅಷ್ಟಾದರೂ ಅವಕಾಶ ಕೊಟ್ಟರಲ್ಲ, ಆಯಿತು ನಾನು ಅದೇ ಮಾಡ್ತೀನಿ ಎಂದು ಹನುಮಾನ್ ನಿಶ್ಚಯ ಮಾಡಿಕೊಂಡು ಧೈರ್ಯದಿಂದ ಅವಳಿಗೆ ಸಂತೋಷಗೊಳಿಸುವ ಹಾಗೆ ರಾಮಚಂದ್ರನ ಕಥೆ ಮತ್ತೊಂದು ಸಲ ಶುರು ಮಾಡಿಬಿಟ್ಟ. ಆದಿತ್ಯ ಇವ ತೇಜಸ್ವಿ ಲೋಕಕಾಂತ ಶಶಿ ಯಥಾನ್. ರಾಜ ಸರ್ವಸ್ಯ ಲೋಕಸ್ಯ ದೇವೋ ವೈಶ್ರವಣೋ ಯಥಾನ್. ರಾಮಚಂದ್ರ ಅಂದರೆ ಏನು ಅಂದ್ಕೊಂಡಿದ್ದಿ? ಸೂರ್ಯನ ಹಾಗೆ ತೇಜಸ್ವಿ, ಚಂದ್ರನ ಹಾಗೆ ಎಲ್ಲರಿಗಿಷ್ಟವಾಗ್ತಾನೆ. ಸೂರ್ಯನ ಹಾಗೆ ತೇಜಸ್ವಿರುತ್ತದೆ, ಚಂದ್ರನ ಹಾಗೆ ಎಲ್ಲರಿಗಿಷ್ಟವಾಗ್ತಾನೆ. ಎಲ್ಲರಿಗೂ ಇಡೀ ಪ್ರಪಂಚಕ್ಕೆ ರಾಜ. ದೇವೋ ವೈಶ್ರವಣೋಪಹ, ಕುಬೇರನಷ್ಟು ಸಂಪದ ಅಂತ ಇರುವವನು. ವಿಕ್ರಮೇಣೋಪಪನ್ನಶ್ಚ ಯಥಾ ವಿಷ್ಣುರ್ಮಹಾಯಶಾಃ. ಸತ್ಯವಾದಿ ಮಧುರವಾಕ್ ದೇವೋ ವಾಚಸ್ಪತಿರ್ಯಥಾನ್. ಪರಾಕ್ರಮದಲ್ಲಿ ವಿಷ್ಣು ಸಮಾನ. ಈಗ ಸತ್ಯ ಹೇಳುವುದರಲ್ಲಿ ಸತ್ಯವೂ ಮಧುರವಾಗಿ ಮಾತಾಡುವುದರಲ್ಲಿ ವಾಚಸ್ಪತಿ ಸಮಾನ. ರೂಪವಾನ್ ಸುಭಗ ಶ್ರೀಮಾನ್ ಕಂದರ್ಪ ಇವ ಮೂರ್ತಿಮಾನ್. ಸ್ಥಾನಕ್ರೋಧೆ ಪ್ರಹರ್ತಾ ಚ ಶ್ರೇಷ್ಠೋ ಲೋಕೆ ಮಹಾರಥಃ. ರೂಪವಾನ್ ಅತ್ಯಂತ ಸುಂದರವಾಗಿದ್ದಾನೆ. ಸುಭಗಃ ಶ್ರೀಮಾನ್ ಕಂದರ್ಪ ಇವ ಮೂರ್ತಿಮಾನ್. ಅವರ ರೂಪ ಹೇಗಿರುತ್ತದೆ ಅಂದರೆ ಕಾಮದೇವನ ಹಾಗೆ ಅವರ ರೂಪ ಇರುತ್ತದೆ. ಹಾಗೆ ಸ್ಥಾನಕ್ರೋಧ, ಅವರು ಕೋಪ ಮಾಡಲ್ಲ. ಆದರೆ ಎಲ್ಲೋ ಒಂದು ಕಡೆ ಮಾಡಿದ್ದರೆ ಅದು ನಿಜವಾದ ಬಲವಾದ ಕಾರಣವಿದ್ದರೆ ಕೋಪ ಮಾಡ್ತಾನೆ, ಸುಮ್ಮನೆ ಮಾಡುವವನಲ್ಲ. ಅವರು ಕೋಪ ಮಾಡಿದ್ದಾನೆ ಅಂದರೆ ಅಲ್ಲಿ ನಿಜವಾದ ಅಷ್ಟು ದೊಡ್ಡ ತಪ್ಪು ಮಾಡಿದ್ದಾರೆ ಜನರು ಎಂದರ್ಥ. ಸ್ಥಾನಕ್ರೋಧೆ ಪ್ರಹರ್ತಾಚ, ಅಷ್ಟು ಕೋಪ ಬಂದರೆ ಆವಾಗ ನಿಜವಾಗಿ ಬಿಡಲ್ಲ. ಕೋಪ ಬಂದರೆ ಅವನು ಹೊಡೆದೇ ಬಿಡ್ತಾನೆ. ಶ್ರೇಷ್ಠೋ ಲೋಕೆ, ಅದರಿಂದ ಲೋಕದಲ್ಲಿ ಮಹಾರಥನು ಶ್ರೇಷ್ಠನೂ ಆಗಿದ್ದಾನೆ. ಬಾಹುಚ್ಛಾಯಾಮವಷ್ಟಬ್ಧೋ ಯಸ್ಯ ಲೋಕೋ ಮಹಾತ್ಮನಃ. ಅಪಕ್ರಮ್ಯಾಶ್ರಮ ಪದಾತ್ ಮೃಗರೂಪೇಣ ರಾಘವಂ.
ಅಂಥ ಮಹಾತ್ಮನನ್ನು ಒಂದು ಮೃಗರೂಪೇಣ ಅಂದರೆ ಒಂದು ಜಿಂಕೆ ರೂಪೇಣ ಬಂದು ರಾಮಚಂದ್ರನನ್ನು ದೂರಕ್ಕೆ ಆಶ್ರಮದಿಂದ ದೂರಕ್ಕೆ ಎಳ್ಕೊಂಡು ಹೋದ ಮೋಸಗಾರ ಯಾರು? ಶೂನ್ಯೇನ ಪನೀತಾಸಿ ತಸ್ಯ ದ್ರಕ್ಷಸಿ ತತ್ಫಲಂ. ಅಚಿರಾದ್ ರಾವಣಂ ಸಂಖ್ಯೆ ಯೋ ವಧಿಷ್ಯತಿ ವೀರ್ಯವಾನ್. ಹಾಗೆ ಜಿಂಕದ ನೆಪದಿಂದ ಅವರನ್ನು ಆಶ್ರಮಕ್ಕೆ ದೂರಕ್ಕೆ ಎಳ್ಕೊಂಡು ಹೋಗಿ ನಿನ್ನನ್ನು ಆ ದುಷ್ಟ ಫಲ ಏನಾಯಿತಂದರೆ ನಿಮಗೆ ರಾವಣನ ಅಪಹರಣವಾಯಿತು. ಆದರೆ ರಾಮಚಂದ್ರ ಮತ್ತೆ ಬೇಗ ಬಂದು ಯುದ್ಧದಲ್ಲಿ ರಾವಣನನ್ನು ಸಂಹಾರ ಮಾಡಿ ನಿನ್ನನ್ನು ಕರ್ಕೊಂಡು ಹೋಗ್ತಾನೆ. ಕ್ರೋಧ ಪ್ರಮುಕ್ತೈರ್ಷುಭಿರ್ ಜಲದ್ಭಿರಿವ ಪಾವಕೈಃ. ತೇನಾಹಂ ಪ್ರೇಷಿತೋ ದೂತಃ ತತ್ಸ್ವಕಾಶಮಿಹಾಗತಃ. ಆದ್ದರಿಂದ ಅವನ ತೇಜಸ್ವಂತ ಅವರು ಬಲವಾದ ಬಾಣಗಳಿಂದ ರಾವಣನನ್ನು ಸಂಹಾರವೇ ಮಾಡಿಬಿಡ್ತಾನೆ. ಅಂಥ ರಾಮಚಂದ್ರನ ದೂತ ನಾನು ನಿಮ್ಮ ಹತ್ತಿರ ಬಂದೆ. ತ್ವದ್ವಿಯೋಗೇನ ದುಃಖಾರ್ತಃ ಸತ್ವಾಂ ಕೌಶಲಮಬ್ರವೀತ್. ನಿಮ್ಮ ವಿಯೋಗದಿಂದ ತುಂಬ ದುಃಖದಲ್ಲಿದ್ದಾನೆ ರಾಮ. ನಿಮ್ಮ ವಿಯೋಗದಿಂದ ಅಂಥವನು ನಿಮಗೆ ಕುಶಲ ಹೇಳಿದ್ದಾನೆ. ಲಕ್ಷ್ಮಣಶ್ಚ ಮಹಾತೇಜ ಸುಮಿತ್ರಾನಂದವರ್ಧನಃ. ಅಭಿವಾದ್ಯ ಮಹಾಬಾಹುಃ ಸತ್ವಾಂ ಕೌಶಲಮಬ್ರವೀತ್. ಲಕ್ಷ್ಮಣನು ನಿಮಗೆ ನಮಸ್ಕಾರ ಮಾಡಿ ತಾನು ಕುಶಲನಾಗಿದ್ದಾನೆ ಎಂದು ನಿಮಗೆ ಸುದ್ದಿ ಕಳಿಸಿದ. ರಾಮಸ್ಯ ಚ ಸಖಾದೇವಿ ಸುಗ್ರೀವೋ ನಾಮ ವಾನರಃ. ರಾಜ ವಾನರ ಮುಖ್ಯಾನಾಂ ಸತ್ವಾಂ ಕೌಶಲಮಬ್ರವೀತ್. ಈಗ ಸುಗ್ರೀವ ಇದ್ದಾನೆ ವಾನರ ರಾಜ, ಅವನೂ ನಿಮಗೆ ಕುಶಲವನ್ನು ನಮಸ್ಕಾರ ಮಾಡಿ ಕುಶಲ ಹೇಳಿದ್ದಾನೆ ನಿಮಗೆ, ಅಂದರೆ ಕುಶಲವನ್ನು ಕಳಿಸಿದ್ದಾನೆ. ನಿತ್ಯಂ ಸ್ಮರತಿ ತೇ ರಾಮಃ ಸ ಸುಗ್ರೀವ ಸ ಲಕ್ಷ್ಮಣಃ. ದಿಷ್ಟ್ಯಾ ಜೀವಸಿ ವೈದೇಹಿ ರಾಕ್ಷಸೀವ ಶಮಾಗತಾನ್. ರಾಮಚಂದ್ರ, ಲಕ್ಷ್ಮಣ, ಸುಗ್ರೀವ ಈ ಮೂವರು ಪ್ರತಿ ದಿವಸ ನಿಮ್ಮನ್ನೇ ಬೆಳಗಿನಿಂದ ಸಂಧ್ಯೆವರೆಗೂ ನಿಮ್ಮ ಕುರಿತೇ ಚರ್ಚಾ. ಹೇಗೆ ಮಾಡುವುದು, ಎಲ್ಲೆಲ್ಲಿ ಕಳಿಸೋದು, ಹೇಗೆ ಮಾಡುವುದು, ರಾವಣ ಎಲ್ಲಿದ್ದಾನೆ, ಎಲ್ಲ ಇದೇ ಚರ್ಚಾ, ನಿಮ್ಮ ಕುರಿತೇ ಸ್ಮರಣ ನಡುತ್ತಾ ಇದೆ. ಇನ್ನೊಂದು ವಿಷಯ, ನಾವು ಬರಬೇಕು, ಅಲ್ಲಿ ಬಂದು ಯುದ್ಧ ಮಾಡಿ ರಾವಣನ ಸಂಹಾರ ಮಾಡಿ ನಿಮ್ಮನ್ನು ಕರ್ಕೊಂಡಬೇಕು. ಅಂದರೆ ನೀವು ಬದುಕಿದ್ದಿ, ಅದು ನಮಗೆ ತುಂಬ ಸುದ್ದಿ ಬಂತು, ಒಳ್ಳೆಯದು. ಇಲ್ಲದಿದ್ದರೆ ಸತ್ಯ ಹೋದರೆ ನಮ್ಮ ಪ್ರಯತ್ನವೆಲ್ಲ ವ್ಯರ್ಥವಾಗ್ತಿತ್ತು. ನೀವು ಬದುಕಿದ್ದೀರಿ, ನಮಗೆ ತುಂಬ ಸಂತೋಷವಾಯಿತು. ನ ಚಿರಾದ್ರಕ್ಷಸೇ ರಾಮಂ ಲಕ್ಷ್ಮಣಂ ಚ ಮಹಾರಥಂ. ನೀವು ಬೇಗಿಯೇ ರಾಮನನ್ನು ಲಕ್ಷ್ಮಣನನ್ನು ನೀವು ನೋಡಿಬಿಡ್ತೀವಿ, ಬೇಗೇ ಆಗುತ್ತದೆ. ಈಗ ರಾಮ ಲಕ್ಷ್ಮಣ ನೋಡಲಾಗುತ್ತದೆ. ಮಧ್ಯೆ ವಾನರ ಕೋಟೀನಾಂ ಸುಗ್ರೀವಂ ಚಾಮಿ ತೌಜಸಂ. ಸುಗ್ರೀವನನ್ನು, ರಾಮನನ್ನು, ಲಕ್ಷ್ಮಣನನ್ನು ನೀವು ಬೇಗ ಹೋಗಿ ನೋಡ್ತೀರಿ. ಅಹಂ ಸುಗ್ರೀವ ಸಚಿವೋ ಹನುಮಾನ್ ನಾಮ ವಾನರಃ. ಪ್ರವಿಷ್ಟೋ ನಗರೀಂ ಲಂಕಾಂ ಲಂಘಯಿತ್ವಾ ಮಹೋದಧಿಂ. ನಾನು ಸುಗ್ರೀವನ ಮಂತ್ರಿ, ಹನುಮಾನ್ ನನ್ನ ಹೆಸರು, ಹನುಮಾನ್ ಎಂಬ ವಾನರ. ಈ ಲಂಕಾನಗರವನ್ನು ಹೇಗೆ ಬಂದೆ ಅಂದರೆ, ಇಷ್ಟು ಉದ್ದ ಸಮುದ್ರವನ್ನು ದಾಟಿ ನಿಮ್ಮ ಲಂಕಾನಗರವನ್ನು ಪ್ರವೇಶಿಸಿ ಇಲ್ಲಿಗೆ ಬಂದೆ ನಾನು. ಕೃತ್ವಾ ಮೂರ್ಧ್ನಿ ಪದನ್ಯಾಸಂ ರಾವಣಸ್ಯ ದುರಾತ್ಮನಃ. ತ್ವಾಂ ದ್ರಷ್ಟುಮುಪಯಾತೋಹಂ ಸಮಾಶ್ರಿತ್ಯ ಪರಾಕ್ರಮಂ. ಸಮುದ್ರವನ್ನು ದಾಟುವಾಗ ಆ ಗೇಟು, ಲಂಕಾ ನಗರ ದ್ವಾರವನ್ನು ದಾಟಿ ಒಳಗೆ ಬಂದು ರಾವಣನಿಗೆ ಗೊತ್ತಾಗದಂತೆ
ರಾವಣನಿಗೆ ಸಿಕ್ಕಾಕ್ಕೊಳ್ಳದೆ ನನ್ನ ಪರಾಕ್ರಮದಿಂದ ಬುದ್ಧಿಯಿಂದ ಎಲ್ಲ ಯೋಚನೆ ಮಾಡಿಕೊಂಡು ಇಲ್ಲಿವರೆಗೂ ಬಂದೆ ನಾನು. ಆದ್ದರಿಂದ ಕೃತ್ವಾ ಮೂರ್ಧ್ನಿ, ರಾವಣನ ತಲೆ ಮೇಲೆ ಪಾದ ಇಟ್ಟು ಅಂದರೆ ಸೋಲಿಸಿ ಎಂದರ್ಥ. ಸೋಲಿಸಿ ಅಂದರೆ ರಾವಣನ ಪರಾಕ್ರಮಕ್ಕೆ ಸಿಕ್ಕಾಕ್ಕೊಳ್ಳದೆ, ಅವರ ಸೈನಿಕರಿಗೆ, ಯಾರಿಗೆ ಆ ಲಂಕಿಣಿಗೆ, ಅದು ಏನು ಆ ದಾರಿಯಲ್ಲಿ ಬಂದಾರಲ್ಲ ಅವರು ಏನೋ ಛಾಯಾಗ್ರಹಿ ಹಿಡ್ಕೊಳ್ತಾರೆ, ಸುರಸ ನುಂಗಿ ಬಿಡ್ತಾಳೆ, ಇವರು ಯಾರಿಗೆ ಸಿಕ್ಕಾಕ್ಕೊಳ್ಳದೆ ಅವರೆಲ್ಲರನ್ನು ದಾಟಿ ಸೋಲಿಸಿ ಈಗ ಇಲ್ಲಿಗೆ ಬಂದೆ. ಯಾರಿಗೆ ಸಿಕ್ಕಾಕ್ಕೊಳ್ಳದೆ ಇಷ್ಟು ಪ್ರಯತ್ನ ಮಾಡಿ ನಾನು ಇಲ್ಲಿಗೆ ಬಂದೆ. ತ್ವಾಂ ದ್ರಷ್ಟುಮುಪಯಾತೋಹಂ, ಅದರಿಂದ ಆ ಪರಾಕ್ರಮದಿಂದ ನಿಮ್ಮನ್ನು ನೋಡಲಕ್ಕೆ ಇಲ್ಲಿಗೆ ಬಂದೆ. ಅಹಮಸ್ಮಿ ತಥಾ ದೇವಿ ಯಥಾ ಮಾಮವಗಚ್ಛಸಿ. ವಿಶಂಕಾ ತ್ಯಜ್ಯತಾಮೇಷ ಶ್ರದ್ಧತ್ಸ್ವ ವದತೋ ಮಮಾನ್. ನನ್ನನ್ನು ಆ ದುಷ್ಟ ರಾವಣ ಅಂದ್ಕೊಂಡಿದ್ದೀರಿ. ಆ ರಾವಣನನ್ನೇ ನನ್ನ ಪರಾಕ್ರಮದಿಂದ ಅಡಗಿಸಿ ಅಂದರೆ ಅವರಿಗೆ ಸಿಕ್ಕಾಕ್ಕೊಳ್ಳದೆ ನಾನು ಬಂದೆ. ನಾನು ಅಂಥವನು, ನಿಮಗೋಸ್ಕರ ಬಂದಿದ್ದೀನಮ್ಮ. ನಾನು ರಾಮಚಂದ್ರ ಲಕ್ಷ್ಮಣ ಅವರಿಂದ ನೀವು ತಿಳ್ಕೊಂಡುವಷ್ಟು ನಾನು ರಾವಣನಲ್ಲ. ನನ್ನನ್ನು ಹಾಗೆ ಸಂದೇಹ ಮಾಡಬೇಡಿ. ಆ ಸಂಕೋಚ ಸಂದೇಹ ಎಲ್ಲ ಬಿಟ್ಟು ಬಿಡಿ. ನನ್ನನ್ನು ನಂಬಿ ನಾನು ರಾಮದೂತ ಹನುಮಂತ ಎಂದು ಕೊನೆಗೆ ಹೇಳ್ತಾನೆ. ಇತ್ಯಾರ್ಷೆ ಶ್ರೀಮದ್ ರಾಮಾಯಣೆ ವಾಲ್ಮೀಕಿಯೇ ಆದಿಕಾವ್ಯೆ ಸುಂದರಕಾಂಡೇ 34 ಸರ್ಗಃ. 34ನೇ ಅಧ್ಯಾಯ ಆಯಿತು. ಆ ಸರ್ಗ ಸೀತಾಯ ಹೃಷ್ಟೇನ ಹನುಮತ ಶಾರೀರಿಕ ಲಕ್ಷಣಾನಾಂ ಗುಣಾನಾಂ ಚ ವರ್ಣನಂ ನರವಾನರ ಮೈತ್ರಿ. ಈಗ ಸ್ವಲ್ಪ ರಾಮಚಂದ್ರನು ಎಷ್ಟು ವರ್ಣನ ಗುಣಗಳು ಹೇಳಿದ್ದರೂ ಈಗ ಶರೀರ ಹೇಳು. ಕಣ್ಣು, ಕಾಲು, ಮೂಗು, ಕೈ ಕಾಲು ಎಲ್ಲ ಹೇಗಿರುತ್ತದೆ ಅದೆಲ್ಲ ಹೇಳು. ಮತ್ತೆ ರಾಮನನ್ನು ಮತ್ತೆ ಹೇಳ್ತಾನೆ. ಹೇಳಿದ ನಂತರ ರಾಮನಿಗೆ ನಿಮಗೆ ಭೇಟಿ ಹೇಗೆ ಆಯಿತು ಅದು ಹೇಳು. ಅದೆಲ್ಲ ಅದು ದೊಡ್ಡ ಅಧ್ಯಾಯ ಇದೆ ನೋಡಿ, ದೊಡ್ಡ ಸರ್ಗ. ಅದೆಲ್ಲ ಆದ ನಂತರ ಆವಾಗ ನಂಬುತ್ತಾಳೆ. ಕನ್ಫರ್ಮ್, ಫೈನಲ್ ಕನ್ಫರ್ಮ್. ಈಗ ಸ್ವಲ್ಪ ನಂಬಿಕೆ ಆಯಿತು, ಬಟ್ ಮತ್ತೊಂದು ಸಲ ಕನ್ಫರ್ಮ್ ಆಗಬೇಕು. ಇದೆಲ್ಲ ಹೇಳಿದ ನಂತರ ಹೌದು ಈಗ ಬರ್ತಾನೆ, ಈಗ ನಂಬಿಕೆ ಆಯಿತು. ನಂಬಿಕೆ ಆದ ನಂತರ ಈಗ ಆವಾಗ ಕೋಪ ಮಾಡ್ತಾನೆ. ಏಕೆ ರಾಮಚಂದ್ರ ಏಕೆ ಬಂದಿಲ್ಲ, ನಾನು ಇಷ್ಟು ದಿವಸ ಇಲ್ಲೇ ಕಾಯ್ತಾ ಇದ್ದೀನಿ, ನಾನು ಏಕೆ ಕಳಿಸಲಿಲ್ಲ, ಇಷ್ಟು ಏಕೆಂದು ಆವಾಗ ಕೋಪ ಶುರು ಮಾಡ್ತಾನೆ. ಆವಾಗ ಹೇಗೆ ಅಷ್ಟುವರೆಗೂ ನಂಬುತ್ತಾನೆ ಇಲ್ಲ ನಮ್ಮಲ್ಲಿವರೆಗೆ ಇವರಿಗಾಗಿ ಇವನು ರಾವಣನಿಗೆಲ್ಲ ಹೇಳುವುದೇಕೆ. ಅದರಿಂದ ಇನ್ನೊಂದು ದೊಡ್ಡ ಅಧ್ಯಾಯ ಇದೆ, ಆಗುತ್ತಾ ಇಲ್ಲ. 2 ಅಧ್ಯಾಯಗಳಾಯ್ತಲ್ಲ, ಹಬ್ಬ ಟೈಮೇ ಆಗಿಬಿಟ್ಟಿದೆ. 3 ಆಯಿತಾ? 3 ಆಯಿತಾ? 3 ಆಯಿತು ಅಂದರೆ ಪರವಾಗಿಲ್ಲ, ನಾನು 2 ಅಂದ್ಕೊಂಡೆ. ಒಳ್ಳೆಯದಾಯಿತು, 3 ಆದರೂ ಆಯಿತು. ಓಕೆ, ಮಿಕ್ಕದು ನಾಳೆ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.